ರಾತ್ರಿ 8:10. ನಾನು ಮಾತಾಡ್ಸ್ಬಿಟ್ಟು ಹಾಕ್ಬಿಡ್ತೀನಿ. ಅವ್ರ ಡಿಸಿಷನ್ ಮೇಲೆ ನಾವು ಮೂಡ್ನ ಡಿಸೈಡ್ ಮಾಡಕ್ ಬಿಡ್ತೀವಿ. ದಿಸ್ ಇಸ್ ನಾಟ್ ದಿ ಎಂಡ್. ದಿಸ್ ಇಸ್ ನಾಟ್ ದಿ ಎಂಡ್. ನೋ ಸೂರತ್ ರಾಶಿಕಾನೆ, ಯಾಕಂದರೆ ಅವರಿಬ್ಬರು ಹುಡುಗಿನೂ ಸ್ಟ್ರಾಂಗ್ ಇದ್ದಾಳೆ, ಅವನು ಸ್ಟ್ರಾಂಗ್ ಇದ್ದಾನೆ. ಸ್ಕಿಲ್ಗೆ ಏನು ನಂಗೆ ಗೊತ್ತಿಲ್ಲ. ಫಿಸಿಕಲ್ ಬಂದಾಗ ಅವರು ಫುಲ್ ಪ್ಲಸ್ ಮಾರ್ಕ್ಸ್ ಬರುತ್ತೆ. ಫಸ್ಟ್ ಇದರಲ್ಲೂ ಫಿಸಿಕಲ್ ಇತ್ತು, ಇದರಲ್ಲೂ ಫಿಸಿಕಲ್ ಇದೆ. ಅಲ್ಲಿ ನೋಡ್ದಂಗೆ ಅವಿನ ಮಿಕ್ಕಿದ 3 ಜನ ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟ್ ಗೇಮ್ ಏನೋ ವಿನ್ ಆದರೆ ಅಭಿನಾಚೆ ಇರ್ಬೋದು. ನನ್ನ ಪ್ಲ್ಯಾನು. ನಿಮ್ದು ಹೇಳಿ. ಮಾಳು ರಕ್ಷಿತ ಹೇಗೆ ಈಗ ಸ್ವಲ್ಪ ವೆಯ್ಟ್ ಲಿಫ್ಟಿಂಗು, ಹೈಟ್ದು ಈ ಥರದ್ದೆಲ್ಲ ಬಂದು ಆಮೇಲೆ ಬ್ಯಾಲೆನ್ಸ್. ನೀವು ಏನೇ ತಗೊಳ್ಳಿ, ಇವರಿಬ್ರು ಇದ್ದಾರೆ. ಹೌದು, ನೀವು ಏನೇ ತಗೊಳ್ಳಿ, ಸ್ಕಿಲ್ ಗೇಮ್ ತಗೊಳ್ಳಿ, ಹೌದು, ಫಿಸಿಕಲ್ ಬ್ಯಾಲೆನ್ಸ್. ಏನು ಅಂದರೆ ಒಬ್ರು ವೀಕ್ ಒಬ್ರು ಸ್ಟ್ರಾಂಗ್ ಇಲ್ಲ, ಇಬ್ರು ಸ್ಟ್ರಾಂಗ್ ಇದೆ. ಇವಾಗ ನೋಡಿ, ಅವನೇನಾದ್ರು ಹೊಡೆದಿದ್ದಿದ್ರೆ ಸೂರಜ್ ವಿನ್ ಆಗ್ಬಿಡ್ತಿದ್ವಿ. ಹೌದು, ಕರೆಕ್ಟಾ? ಒಂದು 9 ಇತ್ತು. ಇಬ್ರು ಸಖತ್ ಫಾಸ್ಟ್ ಇದ್ದಾರೆ. 12. ನೆಕ್ಸ್ಟ್ ಇದು ನಮ್ಗೆ ಕಷ್ಟ ಆಗುತ್ತೆ. ನಮ್ಗೆ ನೀವು ಬೇಡ, ನಾನು ಮಾತಾಡ್ತೀನಿ. ಯಾರನ್ನ ಹೊರಗಡೆ ಇರ್ತಾರೆ? ಅಶ್ವಿನಿ ಅವರಂತೂ ನಮ್ಮನೆ ಇಲ್ವಾ? ರಘುವಣ ಅಂತೂ ರಘುವಣ ಮೇ ಬಿ ನಮ್ಮನ್ನ. ಅಶ್ವಿನಿ ಮ್ಯಾಮ್ ಮೋಸ್ಟ್ಲಿ ರಾಶಿಕಾ ಅವರಿಗೆ ನೆಕ್ಸ್ಟ್ ಟಾಸ್ಕಿಗೆ ಕಷ್ಟ ಆಗ್ಬೋದು ಅಂತ. ಓಕೆ, ನಾನು ಅಶ್ವಿನಿ ಅವರು ತುಂಬ ಯೋಚನೆ ಮಾಡಿದ್ವಿ. ಇದು ಮೊದಲನೇದಾಗಿ ಕ್ಯಾಪ್ಟನ್ಸಿ ಟಾಸ್ಕು. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂದಾಗ ಈ ಥರ ಟಾಸ್ಕ್ಗಳು ಬರುತ್ತೆ. ನನಗೆ ಈ ಗ್ರೂಪಲ್ಲಿ ಥ್ರೆಟ್ ಅನ್ನಿಸ್ತಾ ಇರೋದು ರಾಶಿಕಾ ಮತ್ತು ಸೂರಜ್ಜು. ಸೊ ಇವರು ನನಗೆ ನೆಕ್ಸ್ಟ್ ರೌಂಡಲ್ಲಿದ್ದರೆ ನನಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದರೆ ಈ ರೌಂಡಲ್ಲೇ ನೋಡಿದೆ, ನನಗೆ ಪ್ರಾಬ್ಲಮ್ ಆಗಿದ್ದು ಸೂರಜ್ಜು, ಅಶ್ವಿನಿ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ರಾಶಿಕಾ. ಸೊ ನಾನು ಸೆಲೆಕ್ಟ್ ಮಾಡ್ತಿರೋ ಟೀಮು ಸೂರಜ್ ಆ್ಯಂಡ್ ರಾಶಿಕಾ, ಸಿಂಪ್ಲಿ ಬಿಕಾಸ್ ದೇ ವಿಲ್ ಬಿ ಥ್ರೆಟ್ ಟು ಮೀ ಹರ್ಡಲ್ ಅಷ್ಟೇ. ಇದು ಬಿಗ್ ಬಾಸ್ ಅಶ್ವಿನಿ ರಘು ಜೋಡಿಯ ಆಯ್ಕೆಯ ಅನುಸಾರ ರಾಶಿಕಾ ಸೂರಜ್ ಜೋಡಿ ಈ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ನಿಷ್ಕ್ರಮಿಸಬಹುದು. ಸ್ವಲ್ಪ ರಾಶಿಕನ್ ಗೊತ್ತಲ್ವಾ ಬುದ್ಧಿ. ಇಲ್ಲ, ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲ, ಆಮೇಲೆ ಅರ್ಥ ಆಗಬೇಕು. ಆಗುತ್ತೆ. ಯಾಕಂದ್ರೆ ಬಂದು ನಮ್ಮನ್ನ ನೆಕ್ಸ್ಟ್ ಅವ್ರು ಕೇಳ್ತಾರೆ. ನಮ್ಮ ಥರ ಅಲ್ಲ ಅವ್ರು. ಯಾಕೆ ಮಾಡಿದ್ರಿ ಅಂತ ಕೇಳದೇ ಇರೋಂಥವ್ರಲ್ಲ. ಇದಕ್ಕಿಂತ ಜೆನ್ಯೂನ್ ರೀಸನ್ ಯಾರು ಅಲ್ಲ, ಕೇಳ್ತಾರೆ. ಸೊ ನಮ್ಗೆ ಅನಿಸ್ತು ವಾಟ್ ಎವರ್ ವಿ ಸೆಡ್ ಇಸ್ ಜೆನ್ಯೂನ್ ಅಷ್ಟೇ. ಅಲ್ಲ, ನಮ್ಗೆ ಅದು ಅನ್ನಿಸ್ತು, ನಾವು ಮಾಡಿದ್ವಿ. ದಟ್ಸ್ ಇಟ್. ಅಷ್ಟೇ. ನೀವು ಏನು ವಾದ ಮಾಡಕ್ ಹೋಗ್ಬಿಡಿ, ಏನು ಮಾಡಲ್ಲ. ಅದಕ್ಕೆ ನೀವೇ ಮಾತಾಡಿ ಅಂತಾನೆ ಹೇಳಿದ್ವಿ. ನಾವಿಬ್ರು ನಿರ್ಧಾರ ಮಾಡಿ ಡಿಸಿಷನ್ ತಗೊಂಡಿದ್ದು. ನಾವು ಅನ್ಕೊಂಡ್ರೆ ಸರಿ ಅಂತ ಅನಿಸ್ತು. ರೈಸಲ್ಲಿ ಆಗ್ಬಿಡಿ, ಕಾಮಾಗಿ ಇಷ್ಟ ನಮ್ಗೆ ಅನ್ಸಿದ್ ನಾವು ಹೇಳಿದ್ವಿ. ನೀವು ನಮ್ಮ ಟ್ರೆಟ್ ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಬಟ್ ಸಿಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟೇಕಾವೇನು? ಅಲ್ಲ, ಆ ಅವಕಾಶ ನಿಮಗೆ ಸಿಕ್ಕಿರೋದು ಅಂತನಾ? ಅಲ್ಲ, ಅದು ಸೆಕೆಂಡ್ರಿ. ಅಥಾರಿಟಿ ಸಿಕ್ಕಿರೋದು ಅಂತ ವಿನ್ ಆಗ್ಬೋದಿತ್ತು ಈಸಿಯಾಗಿ. ನಾನು 4 ಎತ್ಕೊಂಡಿದ್ದು, ನಾನು ಒಂದು 9 ಹಿಡಿದೆ, ಅದ್ರಲ್ಲಿ 4 ಕೈ ಕೊಟ್ಟಿದ್ರು. ಐ ವಾಸ್ ವಂಡರಿಂಗ್ ಯಾಕೆ ತಂದು ಕೊಡ್ತಿಲ್ಲ ಇವರು, ಯಾಕೆ ತಂದು ಕೊಡ್ತಿಲ್ಲ ಅಂತ. ನಾನು ಅವ್ರು ಕಿತ್ಕೊಂಡು ಆ ಕಡೆ ಈ ಕಡೆ ಹೊಟ್ಟೋಗ್ತಾ ಇದ್ದಾರೆ. ನಾನು ಕಲೆಕ್ಟ್ ಮಾಡಬೇಕು. ಅದೇ ತಾನೇ ಗೇಮ್ಸ್. ನಾನು ಗೇಮ್ ಮಧ್ಯದಲ್ಲೂ ಹೇಳಿದೆ, ಬಿಡಬೇಡ ಕೆಳಗಡೆ, ಬಿಡಬೇಡ ಎತ್ಕೊಂಡು ಹೋಗು ಅಂತ ಹೇಳಿದೆ. ಬಿಡ್ತಾನೆ ಇದ್ದ ಕೆಳಗಡೆ. ಬಟ್ ಚೆನ್ನಾಗಿ ಮಾಡಿದ್ವಿ. ಆಲ್ಸೋ ಡಿಡ್ ವೆರಿ ವೆಲ್. ಸೆಕೆಂಡ್ ರೌಂಡ್ ಅಂತ ಸಖತ್ತಾಗಿ ಮಾಡಿದ್ವಿ. ಖುಷಿ ಆಯ್ತು, ಕಾಮಾಗಿ ಆಡಿದ್ವಿ ಅಷ್ಟೇ. ಅದಕ್ಕೆ ನಿಮ್ಗೆ ಜಾಸ್ತಿ ಏನು ಹೇಳಕ್ ಹೋಗಿಲ್ಲ, ಟೆನ್ಷನ್ ಕೊಡಕ್ ಹೋಗಿಲ್ಲ. ಆರಾಮಾಗಿ ಆಡ್ತಾ ಇದ್ದೀವಿ ನಿಮ್ಮ ಗೇಮ್ ನೀವು. ಏಯ್, ನನಗೆ ಹೇಳ್ತೆ ಚೋಕಿ ಆರಾಮಾಗಿರೋ ಅಂತ. ಶರಪ್ ಅಂತ ಹೇಳ್ತೆ. ಬಾಯ್ತು. ಹೋಯ್ತು, ನಾಳೆಯಿಂದ ಟಾಸ್ಕ್ ಆಡೋಕ್ಕಾಗಲ್ಲ. ನಮ್ದು ಇಬ್ಬರದೇ ಟಫ್ ಇದ್ದಿದ್ದು. ನಾವು ಇವ್ರ ಜೊತೆನೇ ಆಡಿ ಗೆದ್ದಿದ್ದಲ್ಲ. ಮಾಡಿದ್ದು ಫೇರ್, ಅದರಲ್ಲಿ ಏನಿಲ್ಲ. ಸೂರಜೆ ಇದು ಇಲ್ಲಿ ಎಲ್ಲರೂ ಬರ್ತಾರೆ. ಸೂರಜೆ
ಬಟ್ ರೀಸನ್ ಏನು ಹೇಳು ಸ್ಟ್ರಾಂಗ್ ಅಂತಾನೆ ಕೊಟ್ಟಿರೋದು. ನಾವು ಮಾತಾಡೋದು ನಮ್ಮ ಬಿಟ್ರೆ ಯಾರು ಮಾತಾಡ್ತಾರೆ ಇಲ್ಲಿ? ವೀಕ್ ಅಂತ ಹೇಳಿ ಕೊಟ್ಟಿಲ್ಲ ಅಲ್ಲ ನನಗೆ. ನಾನು ಮಾತಾಡ್ಬೇಕು, ನೀವು ಮಾತಾಡಬೇಕು. ನಮ್ಮನ್ನ ಬಿಟ್ಟರೆ ಮಾತಾಡೋ ಯಾರು ಇಲ್ಲಿ? ಹಾಂ ಸರಿ ಮಾಡ್ಕೊಂಡು ನಾವು ಮಾತಾಡೋದು. ಲೈಕ್ ಟಫ್ ಕಾಂಪಿಟೇಟರ್ ಅಂತ ತಾನೇ ನಮ್ಮನ್ನ ಆಚೆ ಇಟ್ಟಿರೋದು. ವೀಕ್ ಆಗಿರೋ ನಮ್ಮನ್ನ ಎತ್ತಿರ್ತಾ ಇದ್ರಾ? ಸೂರಜ ಇದು ಇಲ್ಲಿ ಮುಖ ಇರ್ತಿಲ್ಲ ಒಂದು ನಿಮಿಷ. ಎಲ್ಲಿ ಎಲ್ಲಿ ಹಲೋ ನೋಡಿಲಿ ಆಯ್ತು, ನನ್ನ ನೋಡಿಲ್ಲ ಒಂದು ನಿಮಿಷ. ಏನೋ ಇಲ್ಲ ಆಯ್ತು. ಈಗ ನಾನು ನೋಡ್ತೀವಿ ಇಲ್ವ ಹೇಳು, ನೋಡಿಲಿ ರೀಸನ್ ಏನು ಹೇಳು ಕೊಟ್ಟಿದ್ದಲ್ಲಿ. ನಾನು ಸಾರಿ ಬಿಟ್ಟರೆ ಇನ್ನೇನು ನಾನು ಹೇಳೋಕ್ಕಾಗಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಅ ಪಾರ್ಟ್ ಆಫ್ ಗೇಮ್ ಅಷ್ಟೇ. ಯಾ ರಾತ್ರಿ 8:40. ಜಾತ್ರೆಯಲ್ಲಿ ರಿಂಗ್ ಹಾಕ್ತಾರಲ್ಲ, ಇದು ಸೋಪನ್ ಮೇಲೆ ರಿಂಗ್ ಜೋಡಿಸ್ಕೊಂಡಿರ್ತಾರೆ. ಇಲ್ಲಿವರೆಗೂ ಜೋಡಿಸ್ಕೊಂಡವನೆ. ಇಲ್ಲ ಹಾಕೊಡ ಬೈಲ್ ಹತ್ರ ಬಾ. ಹಿಂಗೆ ಹಾಕೊಂಡ್ಬಿಟ್ಟವನೆ, ಗಿಲ್ಲಿ ಕೈ ಹಾಕ್ಬಿಟ್ಟವನೆ. ಹೊಯ್ ಬಿಡು ಸರ್, ಗಿಲ್ಲಿ ಸರಿದ್ರೆ ಹೊಯ್ ಬಿಡು ಸರ್, ಗಿಲ್ಲಿ ಸರ್ ಬಿಡು. ಈ ಕೈಲಿ ಇಲ್ಲಿವರೆಗೂ ರಿಂಗು ಅವು ಕೊಟ್ಬಿಟ್ಟು ಬರಾಗ ಅಂದ್ರೆ ಇದು ಹೇಗ್ ಬಿಡು, ಹೇಗ್ ಬಿಡು. ಅಲ್ಲ ಯಾಕಡೆ ದುರಾಸೆ ಏನು ಹಾಕೊಂಡ್ಬಿಟ್ಟವೆ. ಹುಷಾರಿಲ್ಲ ಕಂಬೋಣ. ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ ಇರೋಣ. 8,000 ರೂಪಾಯಿ ಪ್ಯಾಂಟ್ ಇರೋಣ, ಒಂದ್ ನಿಮಿಷ. 8,000 ರೂಪಾಯಿ ಪ್ಯಾಂಟ್ ಬ್ಯಾಡ ಇರೋಣ. ರಘುವಣ ಬೇಡ, ನನ್ ಮಾತು ಕೇಳು ರಘುವಣ. ಇಲ್ಲ ಮಾತಾಡಲ್ಲ. ಹೊಸ ಬಟ್ಟೆ ಇರೋಣ, ಹೊಸ ಬಟ್ಟೆ ಇರೋಣ. ರೆಡಿ 1 2 ಏನ್ ನೀನ್ ಪ್ರಾಬ್ಲಮ್ ಮೇಡಮ್? ತಿರ್ಗಿಸ್ಬಿಟ್ಟು ಕೈಯ. ಒಂದ್ ನಿಮಿಷ ಅಲ್ಲ ನಿಂತು ನಿನ್ ದೂರ. ಏನ್ ಮಾಡ್ತಿದ್ಯಾ? ಅವ್ರಿಗೆ ಟಚ್ ಆಗ್ತಿಲ್ಲ. ಕಣ್ಣು ನೀರು ಇದ್ದೀರ. ದೊಡ್ಡ ಡಾನ ಡಾನ್ ಆಡ್ದಂಗ ಮುಗಿಸ್ಬಿಟ್ಟು ಇಲ್ಲಿ ಕೂತ್ಕೊಂಡ್ ಮಾತಾಡ್ತೀನಿ. ಪ್ಲೀಸ್ ಅಣ್ಣ ಬೇಡ ಇರೋಣ, ಇರೋಣ ಹಿಡಿದಾಗ್ತೀನಿ, ಹಿಡಿದಾಗ್ತೀನಿ ಬೇಡ. ಅಣ್ಣ ಬೇಡ ಇರೋಣ. ಮಧ್ಯರಾತ್ರಿ 1:30. ಅಭಿಷೇಕ್ಗೆ ಹೊರಗುಳಿತಿದ್ರು ಅಂತ ಅಲ್ವಾ? ಅಲ್ಲ, ಮತ್ತೆ ನೆಕ್ಸ್ಟ್ ಗೇಮಲ್ಲಿ ಅವ್ರಿಗೆ ಎದ್ರೆ ನಮ್ಮನ್ನ ಹೊರಗಡೆ ಇಡ್ತಾರೆ ಅಂತ. ನಿಮ್ಗೆ ಅಲ್ಲ, ಅಭಿಷೇಕ್ನ ಅಲ್ಲ, ಅವರು ಇದ್ದಾರೆ ನಮ್ಮ ತಲೆಯಲ್ಲಿ. ನಿಮ್ಮ ತಲೆ ಯಾಕೆಂದ್ರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಯಾಕೆ ರಘು ಸರ್ ಕ್ಯಾಪ್ಟನ್? ರಘು ಸರ್ ಆಗಿದ್ದಾರೆ. ಅವರಿಗೆ ಇಡ್ತೀನಿ ಹೊಲಗೆ, ಎಲ್ಲರಿಗೆ ಇಡ್ತೀನಿ ಹೊಲಗೆ. ರಘು ಸರ್ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ನಾನು ಜೋಡಿ ಕೂಡ ನೋಡ್ತೀನಿ ಅಲ್ವಾ, ಎಲ್ಲಿ ಪ್ರಾಬ್ಲಮ್ ಉಂಟು. ಈಗ ಪ್ರಾಬ್ಲಮ್ ಅಭಿಷೇಕ್ ಮತ್ತೆ ಸ್ಪಂದನ ಜೋಡಿಲಿ ಏನ್ ಪ್ರಾಬ್ಲಮ್ ಇದೆ, ಇವ್ರ ಜೋಡಿಲಿ ಏನ್ ಪ್ರಾಬ್ಲಮ್ ಇಲ್ಲ. ಇವರಲ್ಲಿ ಒಂದು ಅಕ್ಸೆಪ್ಟೆಡ್ ಉಂಟು ನನಗೆ, ಅದರಲ್ಲಿ 2 ಅಕ್ಸೆಪ್ಟೆಡ್ ಇಲ್ಲ. ಅರ್ಥ ಆಯ್ತಾ ನಿಮ್ಗೆ? ನಂಗೆ ಗೊತ್ತಾಯ್ತು. ಏನು ಇದ್ರಲ್ಲಿ ಅಟ್ಲೀಸ್ಟ್ ರಘು ಸರ್ ಅಭಿಷೇಕು ಇಷ್ಟ ಇಲ್ಲ, ಸ್ಪಂದನ ಇಷ್ಟ ಇಲ್ಲ, ಹೊರಗಡೆ ಇರ್ತೀನಿ. ಇಡೀ ದಿನ ಆಕ್ಚುಲಿ ನನಗೆ ಗಿಲಿದು ಕ್ಯಾಪ್ಟನ್ಶಿಪ್ ನೋಡ್ಲಿಕ್ಕೆ ಉಂಟು. ಫಾರ್ ಎಕ್ಸಾಂಪಲ್ ಗಿಲಿ ಮತ್ತೆ ನಾನು ಒಂದು ಜೋಡಿ ಇದ್ದಿದ್ರೆ ಇವಾಗ ಬೇಡ. ಈಗ ನಿಂಗೆ ಹೆಂಗೆ ಇವತ್ತು ಸ್ವಲ್ಪ ಅಲ್ಲಿ ಗ್ಲಿಚ್ ಆಯ್ತು. ಹೌದು, ಗ್ಲಿಚ್ ನಿಂಗೆ ರಘು ಸರ್ ಮತ್ತೆ ಅಶ್ವಿನಿ ಅವರು ಇದ್ರೆ ನಿನ್ಗೆ ಒಂದು ಓಕೆ, ನೀನು ಗಿಲ್ಲಿಯಾರೆ ನಾವು ಒಂದು ಓಕೆ ಅಂತಿದ್ವಿ. ಆಯ್ತಾ? ಸೊ ಈಗ ಬೇಡ. ಅಭಿಷೇಕ್ ಮತ್ತೆ ಸ್ಪಂದನ, ಗಿಲ್ಲಿ ಕಾವ್ಯ ಇದ್ರೆ ಯಾರನ್ನ ಚೂಸ್ ಮಾಡ್ತೀಯ ಹೊರಗಿಡ್ಲಿಕ್ಕೆ? ಅಭಿಷೇಕ್ಗೆ ಹೊರಗೆ ಹಾಕ್ತೀನಿ.
ಯಾಕೆ ಗಿಲ್ಲಿ ಯಾಕೆ ಹಂಗೆ ಅಲ್ಲ ಗಿಲ್ಲಿ ಕಾವ್ಯನ ತಾನೇ ನೀನು ಬಟ್ ಗಿಲ್ಲಿ ಹತ್ರ nominate ನನಗೆ ಜಾಸ್ತಿ ಇದೇ ಇಲ್ಲ ಅಲ್ವಾ. ಅವರಿಗೆ ನಾನು ಕಂಪೇರ್ ಮಾಡುವ ನೋಡ್ಲಿಕ್ಕೆ ಗಿಲ್ಲಿಗೆ ಆಪರ್ಚುನಿಟಿ ಕೊಡ್ತೀನಿ ಕ್ಯಾಪ್ಟನ್ ಆಗ್ಲಿಕ್ಕೆ. ನಾಮಿನೇಟ್ ಮಾಡಬಾರ್ದಾಗಿತ್ತು ನಿನ್ನೆ. ಅದೇ ಒಂದು ಕಾರಣಗೆ ನಾಮಿನೇಷನ್ ಬೇರೆ ಕ್ಯಾಪ್ಟನ್ಶಿಪ್ ಬೇರೆ. ಇದೇ ಸಮಸ್ಯೆ ಆಗ್ತಿರೋದು ಈ ಮನೆದು. ಅದಕ್ಕೆ ಸುದೀಪ್ ಸರ್ ಎವ್ರಿ ವೀಕೆಂಡ್ ಹೇಳ್ತಿರು ನಾಮಿನೇಷನ್ ನ ಸೀರಿಯಸ್ನೆಸ್ ಈ ಮನೆಗೆ ಅರ್ಥ ಆಗ್ತಿಲ್ಲ. ಮಕ್ಕಳಾಟಿಕೆ ತರ ತಗೋತಿದ್ದಾರೆ ನಾಮಿನೇಷನ್. 1 ವೀಕ್ ಎಕ್ಸ್ಟ್ರಾ ಅವ್ರಿಗೆ ಇಮ್ಯುನಿಟಿ. ಅವ್ರು 2 ವಾರ ನೀನು ಅವ್ರನ್ನ ಮನೆಗೆ ಕಳ್ಸಕ್ಕೆ ಈ ವಾರ ಕಳ್ಸಕ್ಕೆ ನೀನು ನಾಮಿನೇಟ್ ಮಾಡ್ತಿದ್ಯಾ ಅಂದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ಬಟ್ ಇವತ್ತೇ ನನಗೆ ಇವತ್ತೆಂತ ಅಂದ್ರೆ ಅದೇ ನಾಮಿನೇಷನ್ ಅಲ್ಲಿಯೇ ಮುಗೀತು ಅಲ್ವಾ. ನೆಕ್ಸ್ಟ್ ಡೇ ನನಗೆ ಹೇಗಂದ್ರೆ ನನ್ನ ತಲೆಯಲ್ಲಿ ಅದೇ ಎಲ್ಲ ಮುಂಚೆದು ಗೇಮ್ಸ್ ಎಂತ ಇರಲ್ಲ. ನನ್ನ ಸಿಟ್ಟು ನನ್ನ ಗರ್ವ ಆ ದಿನನೇ ಚೂರಿ ಹಾಕಿ ಎಲ್ಲ ಸಿಟ್ಟು ಬಿಸಾಕಿ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಐ ಆಮ್ ದಿ ನ್ಯೂ ಪರ್ಸನ್. ನನ್ನ ಮನಸ್ಸಲ್ಲಿ ಎಲ್ಲ ನ್ಯೂ ಪರ್ಸ್ಪೆಕ್ಟಿವ್ ಫೀಲ್ ಆಗುತ್ತೆ. ಆಗ ನಂತರ ನನ್ನ ಮನಸ್ಸಲ್ಲಿ ಎಂತ ಬೇರೆ ಫೀಲ್ ಆಗ್ತಾ ಉಂಟು. ಸೊ ಆ ವೇಯಲ್ಲಿ ನೋಡಿ ನಾನು ಹೊರಗೆ ಹಾಕ್ತೀನಿ, ಕ್ಯಾಪ್ಟನ್ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಸೂಪರ್ ಇದು ಸೂಪರ್ ಬೇಕು ಇಂಥವ್ರು ಇಲ್ಲಿ. ಅರ್ಥ ಆಯ್ತು ಖಂಡಿತ. ದಿನ 67 ಬೆಳಗ್ಗೆ 10 ಗಂಟೆ. ಥ್ಯಾಂಕ್ ಯು ಬಾಸ್. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 10:40. ಡೇ ಬೈ ಡೇ ಸ್ವಲ್ಪ ವಾಯ್ಸ್ ಜೋರ್ ಆಗ್ತೈತಿ. ಒಂದು ಏನೋ ರಿಕವರ್ ಆಯ್ತು ಅನ್ಸುತ್ತೆ. ಹೆಂಗಾರ ಮಾಡಿ ಬ್ಲ್ಯಾಕ್ ಮಾಡ್ಬೇಕಲ್ಲ. ಯಾರದ್ದು ಅವ್ನು ಟೋಲ್ ಪಾಸ್ ಮಾಡಕ್ ಬಿಡ್ಬಾರ್ದು. ಹೆಂಗಾರ ಹಿಡ್ದಾಕ್ಬೇಕಲ್ರಿ. ಹೌದೌದು ಹಾಕೋವಾಗ ಬ್ಯಾರಿಕೇಡ್ ಹಾಕ್ಬೇಕು ಅವನಿಗೆ ಅರ್ಜೆಂಟಾಗಿ. ಗೊತ್ತಾದ ಗಾಡಿ ಹಾಕು. ಟಾಪ್ ಹೋದ್ಮೇಲೆ ಈ ಕೆಟ್ಟ ಪ್ರಪಂಚ ನೋಡ್ಬಿಟ್ಟು ಏನಾರು ಮನಸ್ಸು ಚೇಂಜ್ ಮಾಡ್ಕೊಬಿಟ್ನ. ಇಲ್ಲ ರಘುವಣ್ಣ ನೀನೇನಾದ್ರೂ ಏನಾದ್ರು ಚೇಂಜ್ ಮಾಡ್ದ ಮನ್ಸ ಈ ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ಸೋರಿಸ್ತೀನಿ ಅಂದ್ಬಿಟ್ಟು. ಅಲ್ಲಡ ಲೈಟ್ ನೋಡು, ಅಲ್ಲಡ ಕ್ವಾನ್ಗಳು ನೋಡು, ಆ ಕಾರ್ನ ಮನೆ ನೋಡು. 14 ಜನ ಕಂಟೆಸ್ಟೆಂಟು ಒಂದು ಸೋಫಾ ಸೆಟ್ ಮಧ್ಯೆ ಹೆಂಗ್ ಬದುಕಿದ್ಯಾ ನೀನು. ಬಾ ಈ ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ನಂಗೆ ಗೊತ್ತು. ಯಾರು ನೋಡ್ತಾ ಇಲ್ಲ ಎಲ್ಲ ಲಿವಿಂಗ್ ಏನಿರೋದಲ್ಲ ಅವರೇ. ಅಯ್ಯೋ ಥ್ಯಾಂಕ್ ಯು. ಅದನ್ನ ಕದ್ದು ಮಾಡೋಣ ನೋಡ್ಬಿಡ್ತಾನೆ. ಏನು ತಲೆ ಕೆಡಿಸ್ಕೋಬೇಡ. 45 ವರ್ಷ ಇರೋ ಅವನೇ ಹಿಂಗೆ ಆಡ್ತಾನೆ ಅಂದ್ರೆ ನಿನಗಿನ್ನು ಜಸ್ಟ್ 28 ಇಯರ್ಸ್ ರೇ. ಒಂದು ವಾರದಲ್ಲಿ ಇಬ್ರು ಮನೆ ಖಾಲಿ ಮಾಡ್ಬಿಡಿ. ದೇವ್ರಂತ ಮನಸ್ಸರು ರೀ. ಆ ಧ್ರುವಣನಿಗೆ ಪೂಜೆ ಬಿಟ್ಟು ಬೇರೆ ಗೊತ್ತೇ ಇರಲಿಲ್ಲ ರೀ. ಧ್ಯಾನ ಮಾಡೋರು ಪೂಜೆ ಮಾಡೋರು ಅಂಥವ್ರನ್ನ ಮನೆ ಖಾಲಿ ಮಾಡಿಸ್ಬಿಟ್ಟಾರೀ. ಮಧ್ಯಾಹ್ನ 12:30. ಏನ್ರಿ ಏನು ಚೇಟ್ ಅಮ್ಮ ಮಗಳೇ ಕಣ್ರಿ. ಏನ್ರಿ ಅಶ್ವಿನಿ ಮ್ಯಾಮ್ ನಿಮ್ಮ ಮಗಳಿದಾರಾ? ಕಾವ್ಯ ನೀನೇನು ಹೇಳು ಕಾವ್ಯ, ಅಣ್ಣ ತಂಗಿ ಜೋಡಿ ಸಕ್ಕತ್ತಾಗಿದೆ ಕಾವ್ಯ. ವಾ ರೇ ವಾ. ಏನು ಅಮ್ಮ ಮಗಳ ಜೋಡಿನೂ ಸಖತ್ತಾಗಿ ಮೀರಿಸ್ತೆ. ಸಖತ್ ಏನು ಈ ಜೋಡಿ ಏನು ಆ ಜೋಡಿ. ವಾ ಕಾವು ನನ್ನ ಒಲವಿನ ಕಾವು, ನನ್ನ ಬದುಕಿನ ಕಾವು, ಜನುಮದ ಐ ಲವ್ ಯು ಕಾವು, ಐ ಲವ್ ಯು. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದೆ ಯಾಕೆ ನನ್ನ ಬಿಟ್ಟು ಹೋದೆ ಕಾವು ಕಾವು.
ಅಣ್ಣಯ್ಯ I ಅಣ್ಣಯ್ಯ love ಬಾರೋ, ಅಕ್ಕರೆ you. ಸಕ್ಕರೆ I love you. You must love ಅಲ್ಲ, ಸುಮ್ನೆ me. ನಾನ್ ಅಂದಿದ್ದು ಅಣ್ಣಯ್ಯ ಅಣ್ಣಯ್ಯ. I love you. You must love me. ನಂಗೆ ಸ್ವಲ್ಪ ಶಾರ್ಟ್ ಸೈಟು ಕಾಣಿಸ್ತಿಲ್ಲ ಅವನು. ಮಧ್ಯಾಹ್ನ 1:05. ಅಲ್ಲಿ ನೋಡಲ್ಲಿ ಗಿಲ್ಲಿದು ಬೆಡ್ ಹೆಂಗಿದೆ ಅಂತ. ನನಗೆ ಹೇಳ್ತಿದ್ಯಾ, ಅಲ್ಲಿ ನೋಡು, ವಂಡರ್ಫುಲ್. ಹಂಗ ನಿನ್ನ ಗಿಲ್ಲಿನ ಒಂದೇ ತರ ಅನ್ಕೋತೀಯ ನೀನು, ಮತ್ತೆ ಅಷ್ಟೇ ಬಿಟ್ಟಾಕೋ. ಏನ್ ಮಾಡ, ಟಾಸ್ಕ್ ಇಲ್ಲ, ಅಟ್ಲೀಸ್ಟ್ ರೆಡಿಯಾಗಿ ಕೂತ್ಕೋಬೇಕಲ್ಲ, ಎಂತ ಮಾಡೋದು? ಹೀರೋ ಹೀರೋಯಿನ್ ಆಗಿ ಅಲ್ಲಿ ಟಾಸ್ಕ್ ಮುಂಚೆ ಕುತ್ಕೊಳ್ತೀರಾ ಆಸ್ ಅ ಗೆಸ್ಟ್? ಇಲ್ಲಿ ಚಾನ್ಸ್ ಕೊಡ್ತೀಯ ನೀನು ಡೈರೆಕ್ಟರ್ ಆದಾಗ? ಪಕ್ಕ. ಕಾವಿನಿ ಹೀರೋಯಿನ್. ನನ್ಗೇನು ಕೊಡ್ತೀಯಾ? ನಿನ್ಗೆ ಸೆಕೆಂಡ್ ಹೀರೋಯಿನ್. 1 ಸೆಕೆಂಡಲ್ಲಿ ಬಂದೈತ್ಯಾ? 1 ಸೆಕೆಂಡಲ್ಲಿ ಬಂದೋಗ್ತೀರಾ? ಬರಲ್ಲ ಹಂಗಾರೆ. ಯಾಕೆ? ನಾನು ಕಾಲ್ ಶೀಟ್ ಕೊಡಲ್ಲ ನೀವು. ಸೆಕೆಂಡ್ಗೂ ಬಂದೈತಿ ಅಂದಿದ್ದು. ಮಧ್ಯಾಹ್ನ 3 ಗಂಟೆ. ಏನ್ರಿ ನಮ್ ಧ್ರುವಣ್ಣನ ಹಾಕಬಿಟ್ಟಿದ್ರಿ 3 ಜನ. ಯಾರಾದ್ರೂ ನೆಮ್ಮದಿಯಾಗಿ ಏನೋ ಮಾತಾಡ್ತಿದ್ರೆ ಅಲ್ಲ, ನಾ ಮಾತಾಡಿ ಅದಲ್ಲ, ಅವ್ರ ಜೀವನ ಇಲ್ಲ ಕಣ. ಅಲ್ಲ, ನಾನು ಸತ್ಯವಲ್ವೇ? ಇಲ್ಲ ನೀನು. ನಾನು ಯಾಕೆ ಅಂದ್ರೆ ಮೂಗ್ ತೂರ್ಸೋದು ಅನ್ನೋದು ಮೂಗ್ ನೋಡಿ. ನಾನು ಸತ್ಯವಾಗ್ಲುವೆ ಮೂಗ್ ತೂರ್ಸಿ ನಿನ್ನ ಬಗ್ಗೆ ಒಳಗೇನೆ ಅಣ್ಣ ಅಲ್ಲಿ ಕಾಜಲ್ ತಕೊಂಡು ನಿನ್ನ ಮೇಲೆ ಒಂದು ಬುಕ್ಕು 4 ಗಂಟೆ ಧ್ರುವ ಅಂತ ಒಂದು ಬುಕ್ ಬರಿತಾ ಇದ್ದೀನಿ. ಅದಕ್ಕೆ ನಿನ್ನ ಬಗ್ಗೆ ನಿನ್ನ ಪರ ಒಂದಷ್ಟು ಇನ್ಫಾರ್ಮೇಶನ್ ಹಂಗೆ ನೀನು ಇದ್ದಾಗಲೇ ಕೇಳ್ಕೊಬಿಡುವ ಅಂತ. 4 ಗಂಟೆ ಧ್ರುವ ಅಂತ ಹೆಂಗಿದೆ ಹೆಸರು? ಚೆನ್ನಾಗಿದೆ. 4 ಗಂಟೆ ಧ್ರುವ ಅಂತ. ಸಂಜೆ 4 ಗಂಟೆ. ಓಟದಲ್ಲಿರುವ 4 ಜೋಡಿಗಳಿಗೆ ಈಗ ಬಿಗ್ ಬಾಸ್ ಈ ವಾರದ ಕೊನೆಯ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಕೋಲಾಹಲ. ಇದರ ಅನುಸಾರ ಆಡುವ ಪ್ರತಿ ಜೋಡಿಯ 2 ಸದಸ್ಯರು ಒಂದೊಂದು ಕೋಲು ಹಿಡಿದುಕೊಂಡು ಸ್ವಿಮ್ಮಿಂಗ್ ಪೂಲಿನಲ್ಲಿರುವ ಚೆಂಡುಗಳ ಪೈಕಿ ಒಂದೊಂದೇ ಚೆಂಡನ್ನು ಕೋಲುಗಳ ಸಹಾಯದಿಂದ ಕೋಲು ಹಾಗೂ ಚೆಂಡು ನೆಲಕ್ಕೆ ತಾಗದಂತೆ ಸಂಭಾಳಿಸುತ್ತಾ ಅಂತಿಮ ಸ್ಥಾನದಲ್ಲಿ ತಮಗೆ ಮೀಸಲಿರುವ ಬಾಕ್ಸ್ನೊಳಗೆ ಹಾಕಬೇಕು. ಈ ಚೆಂಡುಗಳು ವಿವಿಧ ಗಾತ್ರಗಳಲ್ಲಿದ್ದು, ದೊಡ್ಡ ಗಾತ್ರದ ಚೆಂಡು 10 ಅಂಕಗಳನ್ನು, ಮಧ್ಯಮ ಗಾತ್ರದ ಬೂದು ಬಣ್ಣದ ಚೆಂಡು 30 ಅಂಕಗಳನ್ನು, ಚಿನ್ನದ ಬಣ್ಣದ ಚೆಂಡು 50 ಅಂಕಗಳನ್ನು ಹಾಗೂ ಸಣ್ಣ ಗಾತ್ರದ ಚೆಂಡು 200 ಅಂಕಗಳನ್ನು ಸೂಚಿಸುತ್ತದೆ. ಈ ಟಾಸ್ಕ್ಗೆ 30 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಟಾಸ್ಕ್ ಮುಗಿದಾಗ ಅತಿ ಹೆಚ್ಚು ಅಂಕಗಳನ್ನು ಸಂಗ್ರಹಿಸುವ 3 ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಟಾಸ್ಕ್ ಗೆಲ್ಲುವ 3 ಜೋಡಿಯ ಸದಸ್ಯರು ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಜೋಡಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಮನೆಯ ಕ್ಯಾಪ್ಟನ್ ಧನುಷ್ ಹಾಗೂ ಧ್ರುವಂತ್ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಸಂಜೆ 4:25. ನಿಮ್ ಕೈಯಲ್ಲಿರೋ ಕೋಲು ನಿಮ್ ಪಾರ್ಟ್ನರ್ಗೆ ಟಚ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಅವರಿಗೆ ಸ್ವಲ್ಪ ಕೂಡ ಟಚ್ ಕೂಡ ಆಗಬಾರ್ದು. ಅಮ್ಮನಕ್ಕೆ ಜುಮ್ಮಣಿ ಅದೇ ಗೇಮು. ಫಾರ್ ಎಕ್ಸಾಂಪಲ್ ಇದೆ ನನ್ನ ಕೋಲು,
ಇದೇ ಅವರ ಕೋಲು. ಓಕೆ, ಹಿಂಗೇನೆ ಮಾಡಿ ಮಾಡಿ ಬರ್ಬೇಕು. ಗೋಲ್ ಟಚ್ ಆದ್ರೆ ಓಕೆ. ಹಂಗ್ ಟಚ್ ಆದ್ರೆ ಅವರು ಟಚ್ ನಾನು ಹೇಳ್ತೀನಿ ನೋಡು. ಮಾಡೋಣ. ಬಾಲ್ ಕೈ ಟಚ್ ಆದ್ರೆ ನಂಗೆ ಕೊಡಲ್ಲ. ಆರಾಮಾಗಿ ಬನ್ನಿ, ಆರಾಮಾಗಿ ಬಾಲ್ ಕೈ ಟಚ್ ಆದ್ರೆ ಕೊಡಲ್ಲ. ಸಾವಕಾಶ ಸಾವಕಾಶ ಒಳ್ಳೆ ಐಡಿಯಾ. ಸಾವಕಾಶ ಅಂತ ಹೇಳ್ತಲ್ಲ. ಸಾವಕಾಶ ಯಾಕಡೆ ನೋಡ್ಬೇಡ, ಆ ಕಡೆ ಈ ಕಡೆ ನೋಡ್ಬೇಡ, ಆ ಕಡೆ ಈ ಕಡೆ ನೋಡ್ಬೇಡ. ಹಿಂಗೆ ಹಾಕಿ ಕೋಲ್ ಹಾಕಿ ಹಿಂಗೆ ಫುಲ್ ಕೆಳಗಡೆ ಇಡಿ. ಫಸ್ಟ್ ಕೆಳಗಡೆ ಇಡಿ, ಇಡಿ ಒಂದು ನಿಮಿಷ ಕೆಳಗಡೆ. ಸ್ಟೇಟ್ ನಡಿ, ಅದಕ್ಕೆ ಅಲ್ಲಾಡ್ಸ್ಬೇಡ, ಅಲ್ಲಾಡ್ಸ್ಬೇಡ. ಸಾವಕಾಶ ಸಾವಕಾಶ ಅದು ಈ ಲೈನಿಂದ ಸಾವಕಾಶ ಸಾವಕಾಶ. ಇಲ್ಲ ಇಲ್ಲ ಬಾಲ್ ಬಿತ್ತಲ್ಲ. ಎಲ್ಲಿ ನೋಡತ್ತೀವಿ? ಬ್ರೋ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಸಣ್ಣದು ಹಿಂಗೆ ಇಟ್ಟಿರ್ತೀಯಲ್ಲ, ಟೈಟ್ ಮಾಡ್ರಿ ಅದನ್ನ. ಇಬ್ರು ಒಂದೇ ಫೋರ್ಸ್ ಟೈಟ್ ಮಾಡ್ಕೊಳ್ರಿ ಅಷ್ಟೇ. ಅಷ್ಟೇ. ಮೇಲೆ ನೀವು ಒತ್ತಬೇಡ, ನೀವು ಒತ್ತಬೇಡ. ಆ ಕಡೆ ನೀವು ಹೋಗಿ ನೀವು ಒತ್ತಬೇಡ, ನಾ ಒತ್ತೇನೆ. ನೀನ್ ಕೆಳಗೆ ಮೇಲೆ ಇಡ್ತಿದ್ಯಾಕ ಇಲ್ಲಿ? ಇಟ್ಸ್ ಓಕೆ. ಬನ್ನಿ ಪ್ರೆಸ್ ಮಾಡ್ಕೊಳ್ಳಿ ಸರ್. ಏನು ಮಾಡಿ. ಓ ಶಿಟ್. ಓಕೆ ಕೈಯಲ್ಲಿ ಬಾ ಬಾ ಬಾ. ಕೋಆರ್ಡಿನೇಟ್ ಮಾಡಿ. ನೋಡು ಮಾಡೋಣ. ಬಗ್ಸ್ಬಿಡಿ, ನೀವು ಬಗ್ಬಿಡಿ. ಕೈ ಟಚ್ ಮಾಡ್ಕೋಬೇಡಿ. ಬನ್ನಿ ಸರ್, ಕ್ರಾಸ್ ಮಾಡಬೇಡಿ, ಎತ್ಕೊಳ್ಳಿ. ಕ್ರಾಸ್ ಮಾಡಬೇಡಿ ಸರ್, ಇರಿ. ನೀವು ಓಕೆ, ಇಲ್ಲಿ ನಾವು ಲೀಸ್ಟ್ ಆಗ್ಬಿಡ್ತೀವಿ ಗಿಲ್ಲಿ ಅಂದ್ರೆ. ಹಿಂದೆ ಬನ್ನಿ. ಗಿಲ್ಲಿ ನೋಡ ಇಲ್ಲಿ. ಸೂಪರ್ ರಘು ಸರ್ ನೋಡಿ. ಹಿಂದೆ ಬನ್ನಿ, ಆ ಕಡೆ ಹೋಗ್ಬೇಡಿ. ಬನ್ನಿ ಸರ್, ಕರೆಕ್ಟ್ ಆಗಿ ಬನ್ನಿ. ಫೋಕಸ್. ಈ ಕಡೆ ಬಾ, ಆ ಕಡೆ ಬಾ. ಅಶ್ವಿನಿ ಮ್ಯಾಮ್ calm down. ಆರಾಮ್ ಹೋಗಿ, ಆರಾಮ್ ಸೇಮ್ ನೋಡು, ತುಂಬಾ ಮೇಲೆ ಎತ್ತುತ್ತಿದ್ಯಾ ಬೇಗ. ಅದು ತುದಿ ಆ ತುದಿ ತಗೊಂಡು ಸ್ವಲ್ಪ ಕ್ರಾಸ್ ಆಗಿ ಹೋಗಿ ಸರ್. ಕ್ರಾಸ್ ಆಗಿ ಹೋಗಿ ಸರ್. ಹೋಗಿ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ. ಕೈ ಟಚ್ ಆಯ್ತು ಸರ್. ಬನ್ನಿ ಸರ್. ಅಲ್ಲಿ ಕೈ ಟಚ್ ಮಾಡಬೇಡ, ಕೈ ಟಚ್ ಮಾಡಲ್ಲ. ಅಪಿ 200 ಫೋಕಸ್ ಮಾಡಿ. ಸಾವಕಾಶ ಇರು. ಅಪಿ ನೆಕ್ಸ್ಟ್ 200. ನೀನೇ ಬಗ್ಗಿಸ್ತಿದ್ದೆ, ನನ್ನ ಕರೆಕ್ಟ್ ಕೂತೈತೆ. ಮಾಡೋಣ ನೆಕ್ಸ್ಟ್ 200. ಸೂಪರ್ ಸೈಕಲ್, ಸೂಪರ್. ಗೋಲ್ ಕೂರ್ಸ್ಕೋಕವು. ಅಲ್ಲಿ ನೋಡಿ, ಮಾತಾಡಬೇಡಿ. ನೀರಿಗೆ ಹಾಕಿ. ಸೂಪರ್ ಸೈಕಲ್. ಗಿಲ್ಲಿ, ನಾನು ಹೇಳೋದು ಕೇಳ, ಒಂದ್ ನಿಮಿಷ ಟ್ರೈ ಮಾಡ್ರೋ. ಹಿಂಗೆ ಇಟ್ಕೋ, ಸೆಂಟ್ರಲ್ ಬಾಲ್ ಇಟ್ಕೊಳ್ರಿ. ನೀವು ನಿಮ್ಮಿಬ್ರು ಮೇಲೆ ಬಾಲು. ರಕ್ಷಿತಾ ಹಿಂಗೆ ಕೆಳಗಾಕು ಬಾಲ. ಹಂಗೆ ಆಂಜನೇಯ, ನೀವು ಚೇಂಜ್ ಮಾಡಬೇಡಿ. ಎತ್ತಿ ಮೇಲೆತ್ತಿ ಕೆಳಗಡೆ. ಹಾ, ರಿಲ್ಯಾಕ್ಸ್, ಹೋಗಿ. ಹೆಂಗ್ ಸರ್ ಹೋಗ್ಲಿ? ಬನ್ನಿ, ಹಂಗೆ ಬನ್ನಿ. ಈ ಗ್ರಿಪ್ ಸಿಕ್ಕಿದೆ ನನಗೆ. ಇಲ್ಲ ಸರ್, ಇದೇ ಪ್ಲಾನ್ ಅಭಿ. ಸರ್, ಡೋಂಟ್ ಚೇಂಜ್. ಬೀಳ್ತದೆ. ಒತ್ತು. ಅಯ್ಯೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಮ್ಯಾಲ ಇರ್ತಿ, ಹೆಂಗೋ ಏನ್ ಹೇಳ್ತಿ?
ಅಲ್ಲೇ ಇರ್ಲಿ, ಚೇಂಜ್ ಮಾಡ್ಬೇಡಿ ಸರ್, ಚೇಂಜ್ ಮಾಡ್ಬೇಡಿ. ಕೈಯಲ್ಲಿ ಬಾಲ್ ಹಿಡಿಬೇಡಿ ಅಭಿ. ಇಲ್ಲ ಬಿಟ್ಟು ತೊಳಿ ಸರ್. ಇದು ಒಂದು ಹಾಕ್ಬಿಟ್ರೆ ನಾಳೆ ನೀಡೋದು. ಕೈಯಲ್ಲಿ ಮುಟ್ಟಾಗಿಲ್ಲ ಬಾಲ್ ರಘು ಸರ್. ರೆಸ್ಪೆಕ್ಟ್ ಮಾಡಿ ನಮ್ದು. ಓಕೆ ಓಕೆ ಓಕೆನಾ? ಹಿಂಗೆ ಎತ್ಕೊಂಡು ಹೋಗ್ಬಿಡ. ಸೂಪರ್ ಆಗಿ ಬರ್ತಾ ಇದ್ದೀರಾ. ಇಷ್ಟರಲ್ಲೂ ಗ್ರಿಪ್ ಮಾಡ್ಬೋದು, ರೌಂಡ್ ಅಲ್ಲಿ ಬರ್ಬೇಕಂತಿಲ್ಲ. ಕೈಯಲ್ಲಿ ಮುಟ್ಬೇಡಿ. ಹೋಗಿ ಒಂದು ಸೆಕೆಂಡ್ ನೀನ್ ಮ್ಯಾಚ್ ಎತ್ತಿದೆ ನೋಡು. ಕೈಯಲ್ಲಿ ಮುಟ್ಬೇಡಿ. ಸೊ ಬಾಲ್ ಎಲ್ಲಿಂದ ತಗೊಂಡ್ ಬರುದು? ದೊಣ್ಣೆಯಲ್ಲಿ. ಪ್ಲೀಸ್ ನಿಲ್ಸು. ಮ್ಯಾಚ್ ಎತ್ಬೇಡ, ಡೌನ್ ಮಾಡು ನೀನು. ಹಾ ರಚಿತಾ ಮೇಲೆ ಹೋಗ್ಬೇಡ, ಹಂಗೆ ಪ್ರೆಸ್ ಮಾಡು. ಪ್ರೆಷರ್ ಹಾಕು. ಹಿಂಗೆ ಬನ್ನಿ ಸರ್, ಹಂಗೆ ಬನ್ನಿ ಸರ್, ಹಂಗೆ ಒಂಚೂರು ಹಂಗೆ ಬನ್ನಿ ಸರ್, ಬನ್ನಿ ಸರ್, ಹಂಗೆ ಬನ್ನಿ ಸರ್. ಮಾಡೋಣ ಆರಾಮ. ಬನ್ನಿ ಲಾಕ್ ಮಾಡಿ ಸರ್. ಇರ್ಲಿ ಏನಿಲ್ಲ. ಕ್ರಾಸ್ ನೀವು ಕ್ರಾಸ್ ಬೇಡ ಸರ್, ಹಿಂಗೆ ಬನ್ನಿ ಹೋಗಿ ಸರ್. ನೀವು ತಿರುಗಬೇಡಿ ಸರ್. ಬಾಲ್ ನನಗೆ ಗೊತ್ತಾಗಲ್ವಾ? ಬಳ ಕಿಡಿ, ಒಂದು ಬಳಕ. ಬಾಲ್ ಬರುತ್ತೆ, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ ಬಾಲ್ನ. ಓಕೆ ಒಂದು ಬಳ ಹಿಡಿ. ಕೈಯಲ್ಲಿ ಅವ್ರ ಕೋಲ್ ಹಿಡಿಯಂಗಿಲ್ಲ ನೀನು. ನೀವ್ ಯಾಕೆ ಒಬ್ಬರೊಬ್ರು ಕೋಲ್ ಮುಟ್ಟಂಗಿಲ್ಲ ಅಣ್ಣ. ಒಂದು ಸೆಕೆಂಡ್ ಶಾಂತಿ, ನಮ್ಗೆ ಗೊತ್ತಾಯ್ತು. ಗೊತ್ತಿದ್ರೆ ಫಾಲೋ ಮಾಡಿ. ಅಣ್ಣ ಗೊತ್ತಾಯ್ತು, ಹೋಗಿ. ಹೋಗ್ಲಿಕ್ಕೆಲ್ಲ ಉಸ್ತುವಾರಿ ಆಗಿರೋದಿಲ್ಲ. ಕೈ ಟಚ್ ಆದ್ರೆ ಕೊಡೋದ. ಸುಮ್ನೆ ಹೇಳಿ. ಸುಮ್ನೆ ಅಲ್ಲ, ನೀವು ಮುಟ್ಟಾಗಿಲ್ಲ ಅವ್ರದ್ದು. ಡಿಸ್ಟ್ರಾಕ್ಟ್ ಕೂಡ ಸರ್ ಮಾಡ್ತಿಲ್ಲ. ಸರ್ ಇಲ್ಲಿ ಫಾಲ್ 10 ಸೆಕೆಂಡ್ ಪಾಸ್ ಮಾಡ್ತೀನಿ. ಮಾಡ್ತೀನಿ 10 ಸೆಕೆಂಡ್ ಪಾಸ್. ಯಾವಾಗ? ಪಾಸ್. ಕೈ ಟಚ್ ಆದ್ರೆ ನಾನು ವಾಪಸ್ ಹಾಕ್ತೀನಿ. ಇವಾಗ ಹೇಳಿದ್ದೀನಿ. 2 3 4 5 6 7 8 ರಕ್ಷಿತಾ 9 10. ಪ್ರೊಸೆಡ್. ಬಾ. ಬಿಟ್ಬಿಟ್ಟು ಸುಮ್ಮ. ಸಾರಿ ಬಾ. ಅದೆಲ್ಲ ಬೇಡ ರಕ್ಷಿತಾ, ಬೇಡ. ಬೇಡವಂತೆ ಕೈ ಕೈಯಲ್ಲಿ ಮುಟ್ಬೇಡಿ ಕಾವ್ಯ ಪ್ಲೀಸ್. ಹಾಕಿ ಸರ್. ಹಾ, ಇದು ಪರ್ಫೆಕ್ಟ್ ಸಿಕ್ತು ಅಭಿ. ಸರ್ ಬನ್ನಿ. 5 minutes. ನೋ ಸರ್, ವಿ ಹ್ಯಾವ್ ಪರ್ಫೆಕ್ಟ್ ಸಿಕ್ಕಿದೆ. ಕೈಯಲ್ಲಿಲ್ಲ. ಅದನ್ನ ತಳ್ಳಕಾತ. ರಕ್ಷಿತಾ, ನೀನು ಅವ್ನ್ ಕೋಲ್ ತಾನೇ ಹಿಡ್ಕೊಂಡಿದ್ಯಾ ಇವಾಗ? ಅವ್ನ್ 2 ಕೋಲ್ ಹಿಡ್ಕೊಂಡಿದ್ಯಾ ನೀನು? ಅದನ್ನ ಹೇಳ್ತಾ ಇರೋದು. ಅವಾಗ ಬೈ ಮಿಸ್ಟೇಕ್ ಅಲ್ವಾ 10 ಸೆಕೆಂಡ್ ಪಾಸ್ ಮಾಡೋದು? ಅದಕ್ಕೆ 10 ಸೆಕೆಂಡ್ ಪಾಸ್ ಮಾಡೋದು. ಕೈ ಟಚ್ ಮಾಡೋದು ಸರ್. ಬಾಲ್ ಬಿಡಿ. ಕೈ ಟಚ್ ಆದ್ರೆ ನಾನು ಹಾಕ್ತೀನಿ ವಾಪಸ್. ನೋಡ್ತಾ ಇದೀನಿ. ಬಾಲ್ ಬಿಡಿ. ಕೈಯಲ್ಲಿ ಮುಟ್ಟಕ್ಕೆ ಬಾಯ್ ನಾವು ಪ್ಲಾನ್ ಮಾಡೋ. ರೋಲ್ ಆಗ್ಬಿಡುತ್ತೆ. ಬಾಯ್ ಜಲ್ದಿ ಬಾ. ಲಾಸ್ಟ್ 30 ಸೆಕೆಂಡ್ಸ್. ಇರು ಅಲ್ಲೋಯ್ತು. ಏನ್ ಮಾಡ್ತಿದ್ಯಾ? ಗಿಲ್ಲಿ ನಿಂಗೊಂದು ವಿಷಯ ನೋಡಿ. ಕೋಲ್ ಟಚ್ ಆಗ್ಬೋದು ಗಿಲ್ಲಿ. ಮದ್ದಲ್ ಕೂಡ್ಸ್ಕೋ ಗಿಲ್ಲಿ. ಬಾಲ್ ನೋಡಿ ಕಾವ್ಯ, ಹಿಂಗ್ ಕೂಡ್ಸ್ಕೊಳ್ರಿ. ಈ ಮದ್ದಲ್ ಕೂಡ್ಸ್ಕೊಳ್ರಿ. ಅದ್ ರೋಲ್ ಆಗ್ತಿದೆ ರಜತ್. ಮುಟ್ಬೇಡಿ ಬಾಲ್ನ. ಮುಟ್ಬೇಡಿ. ಸ್ಟಾಪ್. ಮುಗೀತು. Well played all the players. Thank you. ಬೋರ್ಡ್ ಆದ್ರೂ ಕೊಟ್ಟಿದ್ದಿದ್ರೆ 600 950 970 980 ಬರ್ಕೋಬೇಕಿತ್ತು ನಾವು. 980 2 4 6 8 850 880. Yes,
ಏನ್ ಗೋಡನೆ ಇಟ್ಕೊಂಡಿರಂಗ ಅವಳೆ ರಕ್ಷಿತಾ? ಯಾಕೋ ಒಂದೇ ಒಂದು ಸುಮ್ಮನೆ ನಿಂತ್ಕೊಂಡ ನೀನು ನಿಂತಿದ್ಯಲ್ಲ. 550 ನನ್ನ ಇಷ್ಟ. 550 ನೆನ್ಪಿಟ್ಕೊಳ್ಳಿ ಮಾಡೋಣ. 550. ಬಿಗ್ ಬಾಸ್ ಅಭಿ ಮತ್ತು ಚೈತ್ರ ಅವರು 980 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ರಘು ಅವರು ಮತ್ತು ಅಶ್ವಿನಿ ಮೇಡಮ್ ಅವರು 880 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಕಾವ್ಯ ಮತ್ತು ಗಿಲ್ಲಿ ಅವರು 50 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಮಾರಣ ಮತ್ತು ರಕ್ಷಿತಾ ಅವರು 550 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಕೋಲಾಹಲ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಸಂಗ್ರಹಿಸಿ ಸ್ಪಂದನ ಅಭಿಷೇಕ್, ಅಶ್ವಿನಿ ರಘು ಹಾಗೂ ರಕ್ಷಿತಾ ಮಾಳು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಜೋಡಿ ಅಭ್ಯರ್ಥಿಗಳಾಗಿವೆ. ಅಭಿನಂದನೆಗಳು. ಇಲ್ಲಿಗೆ ಈ ವಾರದ ಟಾಸ್ಕ್ಗಳು ಮುಕ್ತಾಯವಾಗಿವೆ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಸಂಜೆ 5 ಗಂಟೆ. ಹೌದು ಅಭಿ ಅವನೇನಂದ ಗೊತ್ತಾ, ನಾವು ವೈಟ್ ಮುಟ್ಟಕ್ಕೆ ನಮ್ಮ ಕಾನ್ಫಿಡೆನ್ಸ್ ಲೋ ಆಗುತ್ತೆ, ಬೇಡ ಗೋಲ್ಡ್ ಎತ್ತೋಣ. ಅದು ಗ್ರಿಪ್ ಸಿಕ್ಕಿದ್ರೆ ಬಂದ್ಬಿಡುತ್ತೆ. ನಮಗೂ ನೋಡಿ ಲಾಸ್ಟ್ 3 ಎತ್ತಿದ್ವಿ. ಹಾಳಾಗೋದು ಯಾರ್ದು? ಗೇಮ್ ಹಾಳಾಗೋದು ಯಾರ್ದು? ನೀ ಹೆಂಗ್ ಪಟ 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 ಹೊಡಿದ್ರೆ ನಿನ್ ಗೇಮ್ ನೀ ಫಸ್ಟ್ ಆಡು ಮುಗಿಸ್ತು. ಗೊತ್ತಾಯ್ತು, ಕೋಪ ಬರ್ತಿದೆ, ನೋಡ್ತಾ ಇದ್ದೀನಿ. ಆಯ್ತು, ಮುಗೀತೀಗ, ಸೆಲೆಕ್ಟ್ ಆಗಿದ್ಯಾ. ಬ್ರೀತ್ ಪಾನಿ ಪಿಯೋ. ಬಟ್ ಬೆಸ್ಟ್ ಏನ್ ಗೊತ್ತಾ, ದೊಡ್ಡದೆಲ್ಲ ಹಾಕಿ ಲಾಸ್ಟ್ ಅಲ್ಲಿ ಚಿಕ್ಕದಕ್ಕೆ ಬರೋದೇ ಬೆಸ್ಟ್. ಹೌದು ಬೆಸ್ಟ್. ಸ್ಟಿಲ್ ಲೀಡಿಂಗ್ ಅದು ಕಿವಿಗೆ ಬೀಳ್ತಾ ಇದ್ದಾಗೆ. ನೈಸ್. ಮತ್ತೆ ನೆಕ್ಸ್ಟ್ ಗೋಲ್ಡ್ ಆದ್ಮೇಲೆ ವೈಟ್ ಮುಟ್ಟಿದ್ವು, ಆಗ್ಲೂ ನಮ್ಗೆ ಗ್ರಿಪ್ ಸಿಗ್ಲಿಲ್ಲ. ಮತ್ತೆ ಪುನಃ ಬಿಟ್ಟು ದೊಡ್ಡ ಬಾಲ್ ಹಿಡಿದ್ವಿ, ಆಗ ಮತ್ತೆ ಕಾನ್ಫಿಡೆನ್ಸ್ ಬಂತ. ಅದು ಕೋಆರ್ಡಿನೇಷನ್ ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿರುತ್ತೆ ನಡುವಲ್ಲಿ. ಅವ್ನು ಹೇಳ್ದ ಅದನ್ನ. ಕ್ಯೂಟಿ ಯಾಕೋ ಬೇಜಾರ ಕೂತಿದ್ಯಾ? ಏನ್ ಹೊಡೆದ್ಲು ನಾನು? ಅದೇ ಪೊಸಿಷನ್ ಅಲ್ಲಿ ಉಸ್ತುವಾರಿಯಾಗಿ ಚೈತ್ರಕ್ಕ ಇರ್ಬೇಕಾಗಿತ್ತು. ಅರ್ಧ ಗಂಟೆ ಕೂರಿಸಿರೋ ನಿನ್ನ, ಅರ್ಧ ಗಂಟೆ ಕೂರಿಸಿರೋ. ಧನುಷನ ನಿಮ್ಗೆ ಗೊತ್ತಿರ್ಲಿಲ್ಲ. ನಾವು ಯಾವಾಗ ಮಾಡ್ತಾ ಇದೀವಲ್ಲ ನಿಧಾನದಲ್ಲಿ ಉಸ್ತುವಾರಿ ಇರ್ಬೇಕು. ಕೇಳಿಸ್ಕೋ, ಅವ್ರು ಕೋಪ ಮಾಡ್ಕೊಂಡು ಏನೋ ಮಾಡ್ತಾರೆ, ಹಂಗಂತ ನೀನು ಕೋಪ ಮಾಡ್ಕೊಂಡು ಸರಿನಾ? ಬೇರೆಯವ್ರು ಆಟ ಆಡ್ತಾ ಇದಾರೆ ಅವ್ರು. ಓಕೆ ಆಯ್ತು, ಬಟ್ ಉಸ್ತುವಾರಿ ಅಂದ್ರೆ ಒಂದು ನಿಧಾನವಾಗಿ ಓಕೆ ಹೇಳುವಾಗ ನಮ್ಮ ಕೈ ಹೀಗೆ ಆಗುತ್ತೆ. ಮತ್ತೆ ಬೇರೆಯವರಿಗೆ ನಿಧಾನ ಮೆಲ್ಲ ಹೀಗೆ ಹಾಗೆ ಮಾಡ್ತಾ ಇದ್ದಾರೆ. ಸೊ ನನ್ಗೆ ಗೊತ್ತಾಯ್ತು, ಅದನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ನೀನು ಮಾಡಿದಾಗ ಏನಾಗುತ್ತೆ ಗೊತ್ತಾ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ನಂಗೆ ನಿನಗೇನು ಕೋಪ ಬಂತು, ನಾನು ನೋಡಿದೆ. ನಾನು ನೋಡಿರ್ಲಿಲ್ಲ ಅಂದಿದ್ರೆ ನಾನು ನಿಂಗೆ 5 ನಿಮಿಷ ಸ್ಟಾಪ್ ಮಾಡ್ತಾ ಇದ್ದೆ. ನಾವು ಎಷ್ಟು 4 ಗೋಲ್ಡ್ ಹಾಕಿದ್ವಲ್ಲ ನಾವು. ಒಂದು ಹಾಕಿ ಬಂದು ಎರಡನೇ ನೋಡ್ತೀವಿ, ಎಲ್ಲಿ ಇಲ್ಲ, ಎಲ್ಲ ಆಲ್ರೆಡಿ ತುಂಬಿಸ್ಬಿಟ್ಟಿದ್ದೀರಾ ಗೋಲ್ಡ್. ಎಷ್ಟ? ಪರವಾಗಿಲ್ಲ, ಎಂತ ನನ್ನ ಅದೇ ಅವರ. ಎಷ್ಟಾಗಿಲ್ಲ? ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಮಾಡಬೇಡಿ, ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಹಾಗೆ. ಸುಮ್ಮನೆ ಹೊಂಟೋಗು, ನಾನು ಕ್ಯಾಪ್ಟನ್ ಹಾಗು ಸುಮ್ಮನೆ ಹೊಂಟೋಗು. ಈಗಲೇ ಟೆನ್ಷನ್ ಅಲ್ಲ ಅವನೇ. ಗಿಲ್ಲಿ ನಂಗೆ ಗಿಲ್ಲಿ ಮತ್ತೆ ರಘು ಸರ್ ಕೂತ್ಕೊಬೇಕೀಗ. ನಾನು ವೈಟ್ ಆಗ್ತಿಲ್ಲ, ಗೋಲ್ಡ್ ಹೋಗೋಣ ಅಂದಾಗ ಯಾಕೆ ಮತ್ತೆ ಅಲ್ಲೇ ಬಂದೆ? ಸುಮ್ಮನೆ ಕೂತ್ಕೋ. ನಾನು ಹೇಳ್ದೆ ಕಣ, ದೊಡ್ಡದವನಲ್ಲಿ ಎತ್ಕವ ಅಂತ ದುರಸ ಮಾಡಿದ್ಲು. ವೈಟ್ ಹೋಗೋಣ ಫಸ್ಟು ಅಂತ. ಕಾವು ಅಂತ ಕ್ಯಾಪ್ಟನ್ಸಿಗೆ ಬೇವು ಆಗ್ಬಿಟ್ಲಲ್ಲ ಗಿಲ್ಲಿ. ನಿನ್ ದಮ್ಮ ಸುಮ್ಮನಿರಕ. ಕಾವು ನನ್ನ ಕಾವು ಅಂದಲ್ಲ ಗಿಲ್ಲಿ. ಚೆನ್ನಾಗಿ ಆಡಿದ್ದೀರಾ, ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಚೆನ್ನಾಗಿ ಆಡ್ತಿದ್ದೀನಿ. ಒಂದು ಬಾಲ್ ಬಂದಿದ್ದಿದ್ರೆ 550 ಇಂದ 650 750. ಒಂದು ಆಗ್ತಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಒಂದೇ ಪೊಸಿಷನ್ ಅಲ್ಲಿ ಟ್ರೈ ಮಾಡ್ತಾ ಇದ್ರೆ ಅದಾಗ್ತಿಲ್ಲ ಅಂತ ಗೊತ್ತಲ್ಲ. ಅವ್ನು ಓಡಿಸ್ಬೇಕಲ್ಲ ತಲೆನ. ಸುಮ್ಮನೆ ಕೂತ್ಬಿಡು ಕಾವು, ಟ್ರಿಗ್ಗರ್ ಮಾಡ್ಕೊಬಿಡು, ಸುಮ್ಮನೆ ಕೂತ್ಕೋ. ಮೊದಲೇ ಸೈಕ್ ಆಗವನಿ. 3 ಬಾಲ್ ಹಾಕಕ್ಕೂ ಮೀಟರ್ ಬೇಕು, ಮೀಟರ್. ಕೂತ್ಕೋ ಆಯ್ತು. ಬಿಡುಗಿಲ್ಲ, ಈ ಟಾಸ್ಕ್ ನಮ್ಗೆ ಆಗ ಬರ್ಲಿಲ್ಲ. ಏನು ಇವಳು ತಕೋಗೆಲ್ಲ ನೀ ಎತ್ತಿ ಅಷ್ಟು ಬಿಡುಳು. ನೋಡಲ್ಲಿ ಫಸ್ಟ್ ಟಾಸ್ಕ್ ಅಲ್ಲಿ ಯಾರು ಆಡಿದ್ದು? ಮದವಿ ಫಸ್ಟ್ ಟಾಸ್ಕ್ ಲೆಕ್ಕಕ್ಕೆ ಬರಲ್ಲ ಗಿಲ್ಲಿ. ವಾಟ್ ಎವರ್ ಡಿಸೈಡಿಂಗ್ ಮ್ಯಾಚ್ ಆಡಬೇಕು ಗಿಲ್ಲಿ. ಇನ್ನೊಂಚೂರು ಕಾಲೇನಾರ ನಡೆಯುವಂಗಿದ್ದೀರಿ, ಇನ್ನೂ ಆಡುವೆ ನೀನು. ಸ್ಪಂದು ಆ ಕಡೆ ಯಾಕೆ ತಲೆ ಕೆಡ್ಸ್ಕೊತಿದ್ದೆ? ಗೆದ್ದಿದ್ಯಾ? ಬಂದು ಓಡ್ ಬಂದ್ಬಿಡ್ತಾಳೆ ಬಾ ಅಂದ ಇಟ್ಕೆ. ಸಪೋರ್ಟ್ ಬೇಡ ಅವಳಿಗೆ ಯಾರು. ಒಳ್ಳೆ ಪಾಯಿಂಟ್ ಸಿಕ್ತು ನೋಡಿ, ಉಸಿರಿಲ್ಲ.
ವಿನ್ ಆಗ್ಬಿಟ್ಟಿದ್ದೆ ನಾವೇನ ಆಚೆ ಹೋಗ್ಬಿಟ್ಟಿದ್ದು. ಅಯ್ಯೋ ಸಾಯಿಸ್ಬಿಟ್ಟಿರೋ ಏನ್ ಮಾಡ್ಕೊಂಡ್ಯೋ ನನ್ಗಿಲ್ಲಿ 2 ಬಾಲ್ ಹಾಕಕ್ಕಾಗ್ಲಿಲ್ವಲ್ಲೋ. ಸರಿ ಆಯ್ತು, ಒಂದ್ ನಿಮಿಷ ಇರು. ಈಗ ಅಕಸ್ಮಾತ್ ಅಭಿಯಾನ ಗೆದ್ದು ನೀನ್ ಕ್ಯಾಪ್ಟನ್ ಆದ್ರೂ ನಿಂಗೆ ಮರ್ಯಾದೆ ಇದ್ದದ? ಏನ್ ಟಾಸ್ಕ್ ಆಡ್ ಕ್ಯಾಪ್ಟನ್ ಅದ ನೀನು? ಹಾಳಾಗ್ ಬುಳಕಲ್ಲ ಅದೇ ಅಂತಾರೆ ಜನ. ನಾನೇ ಅಂತೀನಿ ಇರು ಗಂಟ್ಲುವೆ. ನೀನು ಗೆದ್ದು ಅಪ್ಪಿ ತಪ್ಪಿ ನೀನು ಗೆದ್ದು ಕ್ಯಾಪ್ಟನ್ ಆಗ್ಬಿಡು. ನೋಡ ಬಿಡುಮ್ಮ, ಯಾಕಾದ್ರೂ ಅದನ್ನೊಂದ್ಸಲ ಆಡ್ಬಿಡ್ತಾರೆ ನೋಡಿ. ನಾನೇ ಅದಕ್ಕೆ ಸೆಲೆಕ್ಟ್ ಮಾಡ್ಬಾರ್ದಾಗಿತ್ತು, ಹೋಗಿ ಕೂತ್ಕೋಬೇಕಾಯ್ತತಿ. ಯಾವಾಗ ಇವು ಆವಾಗ್ಲಕ್ಕ ಸುಮ್ಗುರಿ ಈಗಲ್ಲ ನೋಡ್ದೇನೆ ಗಿಲ್ಲಿ ಇಂಥ ಮಾತುಗಳಾಡಿ. ನಿನ್ನಕ್ಕನ ಹೇಳಿ ಇವಳನ್ನಲ್ಲ ಗೇಮ್ನ ಸೆಲೆಕ್ಟ್ ಮಾಡ್ಬಿಡ್ತಿತ್ತು ಅಂತ. ನಾನು ಇರ್ಲಿಲ್ಲ ಕಣಪ್ಪ ಇದ್ರಲ್ಲಿ. ಗೇಮ್ ಅಕ್ಕ ಸುಮ್ಗುರು. ಸಂಜೆ 6 ಗಂಟೆ. ಒಂದೆರಡು ದಪ್ಪಲ್ ಹಾಕ್ಬಿಟ್ರು ಹೆಚ್ಚಾಗಿ ಕಾಣಿಸುವು, ಅದನ್ನೂ ತಲೆ ಓಡಿಸ್ತಾ ಹೋದೆ. ನಮ್ಮ ಕ್ಯಾಪ್ಟನ್ ಇದಾರಲ್ಲ, ನಮ್ಮ ಟೀಮ್ ಕ್ಯಾಪ್ಟನು, ಅದನ್ನೂ ತಲೆ ಓಡಿಸ್ತಿಲ್ಲ ಅವರು. ಓದೇಡ್ಕೆ ಬರೀ ಅದೇ ಸೌಂಡ್ ಕೇಳಿಸ್ತೈತೀನಿ, ಏನು ಕೇಳಿಸಿಲ್ಲ. ನಾನು ಫಸ್ಟ್ ಹೇಳ್ದೆ ಗೋಲ್ಡ್ ಕೈ ಹಾಕುವ ಇಲ್ಲ ಬ್ಲೂ ಕೈ ಹಾಕುವ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ನಾವು ಗೋಲ್ಡ್ ಬ್ಲೂನ ನಾವು ಡೈರೆಕ್ಟ್ 200 ಕೊಡಿವ ಅಂತ ಹೋದ್ರು. ಅದು ನಾನು ಆಮೇಲೆ ಮಧ್ಯದಲ್ಲಿ ಬ್ಯಾಡ ಬಾಯ್ಲಿ ಐತೆ ಇಲ್ಲ ಒಂದು ಗೋಲ್ಡ್ ಹಾಕ್ಬಿಟ್ಟು ಬೋನಿ ಮಾಡ್ಬಿಟ್ಟು ಬಾ ಅಂತ ಕರ್ಕೊಂಬಂದು ಸರಾಯ್ತು. ಇಲ್ಲ ಥೂ ಅಂತ ಉಗಿದ್ಬಿಟ್ಟು ಹೋಗ್ರು ಉಸ್ತುವಾರಿ ನೋಡ್ಕೊಂಡು. ಉಸ್ತುವಾರಿಗಳು ಹೌದಾ? ಈಗ ತಗೋವಾಗ ಹಾಕು, ಈಗ 3 ಇಲ್ಲೇ ಬಿದ್ದವಲ್ಲ. ನಾನು ಅಟ್ಟ ಉರ್ಸುಕೆ. ಇಂದು ಡಿಂಕಚ್ಕ ಆರ್ಕೆಸ್ಟ್ರಾದಲ್ಲಿ ನಮ್ಮ ಮಾಳು ಅವರ ತಂಡ ವತಿಯಿಂದ ಒಂದು ಅದ್ಭುತವಾದ ಗೀತೆ ಹಾಡುತ್ತಿರುವರು ಮಾಳು. ಏನಾಯ್ತು ಇದೇನಾಯ್ತು ಕ್ಯಾಪ್ಟನ್ಸಿ ಟಾಸ್ಕು ಏನಾಯ್ತು? ನೀನಿಲ್ಲ ಒಂದು ಬಾಲಿಲ್ಲ, ಒಂದು ಬಾಲು ನಿನ್ನ ಹಣೆಯಲ್ಲಿ ಬರದಿಲ್ಲ. ಹೋಗಿಲ್ಲಿ 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 ಸಪ್ಪಗ ಮಾರಿ ಮಾಡಿ ಕುಂತೆಲ್ಲಿ ನೀ ಕುಂತೆಲ್ಲಿ. ಏನಾಯ್ತು ಇದೇನಾಯ್ತು ಕ್ಯಾಪ್ಟನ್ಸಿ ಟಾಸ್ಕು ಏನಾಯ್ತು? ಗೆದ್ದೆ ಗೆಲ್ಲುವೆ ಒಂದು ದಿನ, ಮೊದ್ಲು ಯಾವನ್ ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಯಲ್ಲಿ ಯಾವನ್ ಬಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತದ. ರಘು ರಾತ್ರಿ 7:30. ನೋಡು ಕಳ್ಳ ಪುಟ್ಟಿ ಏನ್ ಸಂಭ್ರಮ ಪಟ್ಟುಬಿಟ್ಲವ. ಅವಳ ಟೀಮ್ ಗೆಲ್ತಲ್ಲ ಇನ್ನೇನು. ಮಾಡ್ತೀನಿ ನಮ್ಗೆ ಗುರ್ಸುಕೆ ಬರ್ಲಿ. ನಮ್ಗೆ ಗುರ್ಸಕ್ಕೆ ಮಾಡಿದ್ಲು ಅಂತ ಹೆಂಗೆ ಹೇಳ್ತೀನಿ? ನೋಡ್ದಾ ನಿನ್ನ ಸ್ನೇಹಿತೆ ನೀನು ಬಿಟ್ಕೊಡ್ತೀನಿ. ಸ್ನೇಹಿತೆ ಅಂತಲ್ಲ, ನಮಗೆ ಗೊತ್ತಿಲ್ವಲ್ಲ ಗಿಲ್ಲಿ ಪಾಸಿಬಿಲಿಟೀಸು. ಅವ್ರು ಅವ್ಳು ಗೆದ್ದಿದ್ದಕ್ಕೆ ನಾವು ಸೋತಿದ್ದೀವಿ ಅನ್ನೋದು ಗೊತ್ತಿಲ್ಲದೆ ಖುಷಿ ಪಟ್ಲು ಅಥವಾ ನಮ್ಗೆ ಗುರ್ಸಕ್ಕೆ ಪಟ್ಲು ಅದು ನಮ್ಗೆ ಗೊತ್ತಿಲ್ವಲ್ಲ. ಒಳಗಡೆ ಮನ್ಸು ಒಳಗಡೆ ಏನಿದೆ ಗೊತ್ತಿಲ್ಲ. ಬಟ್ ಎಲ್ಲ ಖುಷಿ ಪಡ್ಬಿಟ್ರು ನಾವು ಸೋತಿದ್ರು. ನಾನು ಅದನ್ನೇ ಹೇಳಿದ್ದು, ನಗೋ ಥರ ಆಗೋದಕ್ಕೆ ಇಲ್ಲಿ ಯಾರು ಸಂಭ್ರಮ ಪಡ್ತೀರಿ ನೀವು? ನಾವು ಗೆಲ್ಲೋದು ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ನಂಗೆ ಗೆಲ್ಲಬೇಕು ಅನಿಸ್ತಿರೋದು. ಅದಕ್ಕೆ ಗೆಲ್ಲಬೇಕು ಅನಿಸ್ತಿರೋದು, ಪ್ರೂವ್ ಮಾಡಬೇಕು ಅಂತಲ್ಲ ಯಾರಿಗೋ. ಬಟ್ ರಾಜಾ ತಣ್ಣನ್ ಬಿಟ್ರೆ ಇನ್ನು ಯಾರು ಸಪೋರ್ಟ್ ಮಾಡಿ? ಪಾಪ ಅಣ್ಣ ಅವಾಗಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಬಂದಾಗಿಂದನೂ ಪಾಪ ಅದೊಂದು ಇಷ್ಟ ಅವನಂತವು. ನಮಗೆ ಸಪೋರ್ಟ್ ಮಾಡೋದು ಜಾಸ್ತಿ ಅವನ್ನ. ನನಗೆ ಅದೆಲ್ಲ ಬೇಜಾರಾಯ್ತಿರೋದು. ಓಕೆ ಕ್ಯಾಪ್ಟನ್ ಓಕೆ, ಬಟ್ ನೆಕ್ಸ್ಟ್ ಅವರು ಥೀಮ್ ಕೊಟ್ಬಿಟ್ರೆ ಹೊಟ್ಟೆಲ್ಲ ಹೊಡೆದೋಯ್ತದೆ. ಒಂದು ವಾರ ನಮ್ದಾಗಿರೋದೆಲ್ಲ ಮಿಸ್ ಆಗೋಯ್ತಲ್ಲ ಅಂತ. ರಾತ್ರಿ 8:30. ನಾನಾಗ್ತಂಗೆ ಆಗಿದ್ದಾರೆ. ನೋಡೋಣ ಹೆಂಗೆ ಮನಸ್ಸು ಚೇಂಜ್ ಮಾಡ್ಕೊತ ನಾವು. ಏನಣ್ಣ ಮನ್ಸೂನ್ ಕುಲ್ವಣ ನೀನು, ಹಿಂಗೆ ಮನಸ್ಸು ಚೇಂಜ್ ಮಾಡ್ಕೊತ ಗಂಟ್ಕೊಂಡ್ ಗಳಕ್ಕೊಂದ ಆ ಸಮೋಸ ಮಾಡ್ತಾ ಇದ್ದೀಯ. ಸುಮ್ ಕೂತಿದ್ದೆ. ಇನ್ನೇನೊಂದು 5-6 ವೀಕು 3+3 ಅಷ್ಟೇ ನಾ ಉಳ್ಕೊಳ್ಳ ಅಂತಂದೆ. 3+3 10+3 ಇನ್ನೂ 13 ವೀಕ್ ಅದಕ್ಕನ 23 ವೀಕು ಹೇಳಿರೋದು. ನಾವು ನೀನು 113 ದಿನ ಅನ್ಕಂದ 113 ವೀಕ್ ಇರ್ಬೇಕು ನೋಡೋದು. ಜಾಸ್ತಿ ಅದಕ್ಕ ಹೋಗು ಮೈಲೇಜ್. ಈಗ ಗಿಲ್ಲಿ ಕರೆಕ್ಟಾಗಿ ಹೇಳಿ. ಈಗ ನನಗೆ ಈಗ ನೀನೇ ಕನ್ಫ್ಯೂಸ್ ಮಾಡಾಕ. ಹೊರಡು ನೀನು ನಾನು ಇಲ್ಲಿವರೆಗೂ ಹೊರಡ್ಬೇಕು ಅಂತ ಹೊರಡು. ಬಟ್ಟೆ ಬೇಕಾಗಿದ್ರೆ ಇಲ್ಲ ನಾವ್ ಹೆಲ್ಪ್ ಮಾಡುವ. ನಾವು ಹೆಲ್ಪ್ ಮಾಡ್ತಾಳೆ. ನಿನ್ಗೇನೋ ಮರಗಿರ್ತೂರು ನಾನು ತಲುಪಿಸ್ತೀನಿ ಹೋಗು. ನೀನು ಪ್ರಿಂಟೆಡ್ ಶರ್ಟ್ ಕೊಟ್ಟಿದ್ದಲ್ಲ, ಒಂದು ಅದನ್ನೂ ಕೊಡ್ತೀನಿ ಹೋಗಪ್ಪ. ನೀನು ಶರ್ಟು ಬೇಡ ನೀನು ಬೇಡ. ಆಮೇಲೆ ಅದ್ನಪ್ಪ ಮಾಡ್ಕೊ ಹುಡುಗಿರ್ಕೊಬಿಟ್ಟಿಯೇ.
ಪ್ರಿಂಟೆಡ್ ಶರ್ಟ್ ಗಿಲ್ಲಿಗೆ ಒಂದು ಕೊಟ್ಟಿದ್ದೀನಿ, ಅದನ್ನ ಈಸ್ಕೊಯ್ತೀನಿ ಅಂತ ಎತ್ತಿಟ್ಬಿಡ್ತೀನಿ ಈಗಲೇ ಬೇಕಾದ್ರೆ ಹುಡುಕಿ ಪಡಿಕೆ. ಈಗ ಶೋರಾ? ಈಗ ಎಷ್ಟು ದಿವಸ ಇದೆ ನನಗೆ ಯೋಚನೆ ಮಾಡಕ್ಕೆ? ಏನು ಟೈಮೇ ಇಲ್ಲ ನಿನಗೆ. ನಾಳೆ ಗುರುವಾರ, ನಾಳೆ ಶುಕ್ರವಾರ. ಯೋಚನೆ ಬೇಡ ಅಂತ. ಯೋಚನೆ ಬೇಡ, ಬೇರೆ ಆಪ್ಷನ್ನೇ ಬೇಡ. ಆಮೇಲೆ ಜನ ಎಲ್ಲ ಏನೋ ನಾವೆಲ್ಲ ಏನು ಅನ್ಕತ್ತೀವಲ್ಲ, ನಿಮ್ಮ ಮಾತು ನಂಬುದೇ ಇಲ್ಲ. ಆಮೇಲೆ ನಾಳೆ ದಿನ ಇನ್ನು ನಿಜವಾಗ್ಲೂ ಹುಷಾರಿಲ್ಲ ಅಂದ್ರೂ ನಂಬುದಿಲ್ಲ. ಸುಮ್ಮನೆ ಹೇಳ್ತಾನೆ ಕಣ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವನೆ ಅಂತ ಕತ್ತೀವಿ ಅಷ್ಟೇ. ಗಿಲ್ಲಿ, ಸೊ ನನ್ನ ಮನ್ಸೇನು ಬದಲಾಯಿಸೋದು ಬೇಡ ಹಂಗಾದ್ರೆ? ಯಾವುದೇ ಕಾರಣಕ್ಕೂ ಬೇಡ. ಇದು ಯಾಕಣೆ ಹಿಂಗೆ ಆಡ್ತಿದ್ದೆ ನೀನು? ಪಳ್ಪಳ್ಳಾಡ್ದಂಗೆ ಕದರ್ತಾ ಇದ್ದಿಲ್ಲ ಅವಾಗಿಂದ, ಹೋಯ್ತೀನಿ ಅಂದ್ಬಿಟ್ಟು. ನನ್ನ ಯಾಕೋ ಡಿಸ್ಟರ್ಬ್ ಮಾಡಿದ್ದೀಗ ನೀನೆ. ಯಾಕ್ಲಾ? ಹೋಪ್ ಕೊಟ್ಟಿದ್ದೆ ಅವನು. ಉಳ್ಕೊಬಿಡ್ಲಿ, ನೋಡುವ ಧೈರ್ಯ ಮಾಡಿ ಉಳ್ಕಲಿ, ಅವ್ನ ಕತೆ ನೋಡುವ. ನೆಕ್ಸ್ಟ್ ರೂಮಿಂದ ಆಚೆಗೆ ಬರಬಾರ್ದು. ಜೈ ಮಹಾಕಾಲ್ ಅಷ್ಟೇ. ಕಸದಂತೆ ಕಂಡರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ, ಅವರೇನು ಬಲ್ಲರು. ನಾ ಕಂಡ ಧ್ರುವಂತು ಇಲ್ಲ ನಿಜವಾಗ್ಲು ಈ ವಾರ 70. ಏನೋ ಶನಿವಾರ ಬೆಳಿಗ್ಗೆ ಹೋಗಿಲ್ಲ, ನಿನ್ ಕತೆ ಮುಗೀತು. ಹೋಗಿ ನಾನು ನಿನ್ ಕತೆ ಮುಗೀತು ಅಷ್ಟೇ. ಶಿಕ್ಷಾ ಬಿಡು. ಮಧ್ಯರಾತ್ರಿ 12:15. ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿರುವ ಸ್ಪಂದನಾ ಅಭಿಷೇಕ್, ಅಶ್ವಿನಿ ರಘು ಹಾಗೂ ರಕ್ಷಿತಾ ಮಾಳು ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಮನೆಯ ಮುಂದಿನ ಜೋಡಿ ಕ್ಯಾಪ್ಟನ್ ಆಗಿ ಆರಿಸಲು ಬಿಗ್ ಬಾಸ್ ಈಗ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಆಕ್ಟಿವಿಟಿ ರೂಮ್ನಲ್ಲಿ ಪ್ರತಿ ಜೋಡಿಯ ಪುರುಷ ಸದಸ್ಯರು ಒಂದೊಂದು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಪ್ರತಿ ಪೆಟ್ಟಿಗೆಯ ಒಳಗೆ ಬಿಗ್ ಬಾಸ್ ಮನೆಗೆ ಸಂಬಂಧಿಸಿದ 4 ಒಗಟುಗಳಿರುತ್ತವೆ. ಟಾಸ್ಕ್ ಆರಂಭವಾದಾಗ ಮಹಿಳಾ ಸದಸ್ಯರು ಗಾರ್ಡನ್ ಏರಿಯಾದ ಪ್ರತ್ಯೇಕ ಪಂಜರಗಳಲ್ಲಿರುವ ವಾಕಿ ಟಾಕಿಯನ್ನು ಪಡೆದುಕೊಳ್ಳಬೇಕು. ಪುರುಷ ಸದಸ್ಯರು ತಮ್ಮ ವಾಕಿ ಟಾಕಿ ಮೂಲಕ ಒಂದೊಂದೇ ಒಗಟನ್ನು ತಮ್ಮ ಜೋಡಿಗೆ ಓದಿ ಹೇಳಬೇಕು. ಆಗ ಮಹಿಳಾ ಸದಸ್ಯರು ಆ ಒಗಟನ್ನು ಬಿಡಿಸುವುದರ ಮೂಲಕ ಅವು ಸೂಚಿಸುವ ಪ್ರದೇಶಗಳನ್ನು ಗುರುತಿಸಿ ಆಯಾ ಜಾಗಗಳಲ್ಲಿರುವ ಸಂಖ್ಯೆಗಳನ್ನು ಒಂದೊಂದಾಗಿ ನೆನಪಿಟ್ಟುಕೊಳ್ಳಬೇಕು. ನಂತರ ಆಕ್ಟಿವಿಟಿ ರೂಮ್ಗೆ ತೆರಳಿ ತಾವು ಪಡೆದ 4 ಸಂಖ್ಯೆಗಳಿಂದ ತಮ್ಮ ಜೋಡಿ ಸದಸ್ಯ ಬಂದಿಯಾಗಿರುವ ಪೆಟ್ಟಿಗೆಯ ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧಮುಕ್ತರಾಗಿಸಬೇಕು. ಪೆಟ್ಟಿಗೆಯ ಬಂಧನದಿಂದ ಬಿಡುಗಡೆಗೊಳಿಸಿ ಗಂಟೆ ಬಾರಿಸುವ ಮೊದಲ ಜೋಡಿ ಈ ಟಾಸ್ಕ್ ಗೆದ್ದು ಮನೆಯ ಮುಂದಿನ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯರಾತ್ರಿ 1:05. ಅವ್ರು ಹೋಗ್ಬೇಕು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ರಘು ಸರ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಬಾಯ್ಸ್. ಸೆಟಪ್ ಇದು. ಇಟ್ಕೊಳ್ಳಿ ಒಂದು ನಿಮಿಷ. ಎಲ್ಲೋ ಇರುತ್ತೆ ತೋರಿಸ್ತಾರೆ.
ಹಲೋ ಅಶ್ವಿನಿ ಅಶ್ವಿನಿ ಚೈತ್ರ ಕಮಿನ್. ಎಸ್ ಎಸ್ ಎಸ್. ಹಲೋ ಅಶ್ವಿನಿ ಅಶ್ವಿನಿ ಓವರ್. ರಕ್ಷಿತಾ ಹಾ ಮಾತಾಡಿ ಮಾತಾಡಿ. ರಕ್ಷಿತಾ. ಹಾ ಹಾ ಹಲೋ ಅಶ್ವಿನಿ. ಹಾ ಕೇಳ್ತಾ ಉಂಟು. ರಕ್ಷಿತಾ. ಅರೆ ಅವರಿಗೆ ಪ್ರೆಸ್ ಮಾಡ್ಬೇಕಲ್ವಾ, ಇಲ್ಲಾಂದ್ರೆ ಸೌಂಡ್ ಬರಲ್ಲ. ಅಶ್ವಿನಿ ಅಶ್ವಿನಿ ರಘು ಓವರ್. ರಘು ಕೇಳಿಸ್ತಾ ಇದೆ, over. ಅಶ್ವಿನಿ 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 ರಘು ಓವರ್. ಸಿಕ್ತು ಸಿಕ್ತು, ಕೀ ಸಿಕ್ತು, ಹೇಳಿ ಬೇಗ, ಒಗಟು ಹೇಳಿ. ಓವರ್. ಊಟದಲ್ಲಿ ನಾವು ಜೋಡಿ ಕಂಡು ಹಿಡಿದರೆ ಆಗ್ಬೋದು ಕ್ಯಾಪ್ಟನ್ ಜೋಡಿ. ಓವರ್. ಚೈತ್ರ ಕಮಿನ್. ಅಭಿ ಕೇಳಿಸ್ತಿದೆ. ಓವರ್. ಬಿಸಿ ನೀರು ಸಿಗುತ್ತೆ ಅಡುಗೆ ಮನೆಯಲ್ಲ, ಹಸಿರಿದೆ ಕಾಡಲ್ಲ. ಇನ್ನೊಂದ್ಸಲ ಹೇಳಿ. ಬಿಸಿ ನೀರು ಸಿಗುತ್ತೆ ಅಡುಗೆ ಮನೆಯಲ್ಲ, ಹಸಿರಿದೆ ಕಾಡಲ್ಲ. ರಕ್ಷಿತಾ 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 ಅಶ್ವಿನಿ ಮಾತಾಡಿ. ಓವರ್. ಹೇಳಿ, ಕೇಳಿಸ್ತಾ ಇದೆ, ಒಗಟು ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ ಒಗಟನ್ನ. ಓವರ್ ಓವರ್. ಹೇಳಿ, ದಯವಿಟ್ಟು ಓವರ್ ಹೇಳಿ ಲಾಸ್ಟಿಗೆ. ಸಿಕ್ತು ಅಭಿ. ಎರಡು ಸಿಕ್ತು. ನೆಕ್ಸ್ಟ್ ಒಗಟು. ಓವರ್. ನನ್ನನ್ನು ದಾಟಿ ಹೋಗಿ ಬರೋ ತಾಕತ್ತು ಇರೋದು ರಕ್ಷಿತಾಗೆ ಮಾತ್ರ. ಓವರ್. ದಾಟಿ ಹೋಗಿ ಬರೋ ತಾಕತ್ತಿರೋದು ರಕ್ಷಿತಾಗೆ ಮಾತ್ರ. ರಕ್ಷಿತಾ ಸರ್ ವಾಲ್ಮೀಕಿ ಕೇಳ್ತಾ ಇಲ್ಲ ಸರ್, ಪ್ಲೀಸ್ ಸರ್. ಪ್ರೆಸ್ ಮಾಡಿ ಹೇಳಿ, ಪ್ರೆಸ್ ಮಾಡಿ. ಮಾಲ್ವಣ್ಣ, ಹೆಲೋ ಹೆಲೋ ಹೆಲೋ. ಹಾ ಅಕ್ಕ ರಕ್ಷಿತಾ. ಅಭಿ ಎರಡನೇದು ಗೊತ್ತಾಗ್ಲಿಲ್ಲ, ಸೊ ಮೂರನೇದು ಹೇಳಿ. ಓವರ್. ರಘು ಎರಡನೇ ಒಗಟು ಹೇಳಿ. ನನಗ್ ಮೊದಲನೇದು ಸಿಗ್ಲಿಲ್ಲ, ಎರಡನೇ ಒಗಟು ಹೇಳಿ. ಕಾಡಿನಲ್ಲಿ ರಾಜ ಅಲ್ಲ, ಆದರೆ ಕರುನಾಡ ಹಬ್ಬಕ್ಕೆ ನಾನೇ ರಾಜ. ಓವರ್. ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ಓಕೆ ಓಕೆ ಓಕೆ. ಅಶ್ವಿನಿ ಕೇಳಿಸ್ತಾ ಇದೆಯಾ? ಪ್ಲೀಸ್ ರಿಪ್ಲೈ ಮಾಡಿ. ಓವರ್. ರಘು ಎರಡನೇ ಒಗಟಿಗೆ ಉತ್ತರ ಸಿಕ್ಕಿದೆ, ನಂಬರ್ ಸಿಕ್ಕಿದೆ. ಎರಡನೇ ಒಗಟಿಗೆ ನಂಬರ್ ಸಿಕ್ಕಿದೆ. ಏನು? ಎರಡನೇ ಒಗಟದು Hello, ನಂಬರ್ repeat ಸಿಕ್ಕಿದೆ. ಮಾಡಿ, ಎರಡನೇ over. ಒಗಟು ಬಿಡಿ, ಮೂರನೇ ಒಗಟು ಹೇಳಿ. ಓವರ್. ಓಕೆ, ಇವಾಗ ಮೂರನೇದು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓವರ್. ನೋಡಲು ನೀಲಿ, ಒಳಗೆ ಬಿಳಿ, ಮೃದು ತ್ವಚೆಗೆ ಬನ್ನಿ ನನ್ನ ಬಳಿ. ಓವರ್. ಚೈತ್ರ ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ಬೇಕಾ? ಓವರ್. ಹಾ ಅಭಿ ಮೂರನೇದು ಹೇಳಿ. ಎರಡನೇ ಸಿಕ್ತು, ಮೂರನೇದು ಇನ್ನೊಂದ್ಸಲ ಹೇಳಿ. ಮೂರನೇ ಒಗಟ್ ಹೇಳ್ತಾ ಇದ್ದೀನಿ. ಆಡೋರಿಗೆ ಬಿಗ್ ಬಾಸ್ ಮನೆ, ಹಾರಾಡೋರಿಗೆ ನಾನೇ ಮನೆ. ಓವರ್. ಚೈತ್ರ ಗೊತ್ತಾಯ್ತಾ? ಓವರ್. ಇಲ್ಲ ಗೊತ್ತಾಗಿಲ್ಲ. ಅಶ್ವಿನಿ ಅವರೇ ಗೊತ್ತಾಯ್ತಾ? ಓವರ್. ಮೂರು ಸಿಕ್ತು. ಇನ್ನೊಂದ್ಸತಿ ಕೊನೆದ್ ಹೇಳಿ, repeat ಮಾಡಿ. ಕೊನೆದ್ ಹೇಳಿ. ಓವರ್. ಎಷ್ಟು ದೂರ ಇದ್ರೆ ಇಲ್ಲ ರಕ್ಷಿತಾ ಪ್ರೆಸ್ ಮಾಡ್ಕೊಂಡು ಇನ್ನೊಂದ್ಸತಿ ಕೇಳು. ಮಾಲ್ವಣ್ಣ ಮತ್ತೊಂದ್ಸತಿ ಹೇಳ್ತೀರಾ? ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ಅಭಿ ಮೂರನೇದು ಗೊತ್ತಾಗಿಲ್ಲ, ನಾಲ್ಕನೇದು ಹೇಳಿ. ಋಣಾತ್ಮಕತೆಯ ಒಡೆಯ ನಾನು, ನನ್ನನ್ನೇ ಗೆಲ್ಲುವೆಯ ನೀನು. ಓವರ್. ಇನ್ನೊಂದ್ಸಲ ಹೇಳಿ ಒಗಟನ್ನ ಇನ್ನೊಂದ್ಸಲ ಹೇಳಿ. ಓವರ್. ಒಂದು ಕಣ್ಣು ಆ ಕಡೆ, ಒಂದು ಕಣ್ಣು ಈ ಕಡೆ, ಬಣ್ಣ ಬಣ್ಣದ ರೇಖೆಗಳನ್ನು ಅರದಿದ್ದೇನೆ. ಓವರ್. ವಾಟ್ ಆರ್ ಯು ಟ್ರೈಂಗ್ ಟು ಡೂ ರಾಶಿ? ಹೇಳಿ, ಇನ್ನೊಂದ್ಸಲ ಹೇಳಿ. ಮಾಲ್ವಣ್ಣ, ನೀವು ಪ್ರೆಸ್ ಮಾಡಿ ಮಾತಾಡಿದ್ರೇನೆ ನನಗೆ ಸ್ವರ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ನನಗೆ.
ರಘು ಸಿಕ್ತು ಬರ್ತಾ ಇದ್ದೀನಿ, ರಘು ಸಿಕ್ತು ಬರ್ತಾ ಇದ್ದೀನಿ, ರಘು ಸಿಕ್ತು ಬರ್ತಾ ಇದ್ದೀನಿ. ಪೂರ್ತಿದು ಕಾಡಿನ ಪ್ರಾಣಿಗಳಿಗೆ ನಾನೇ ರಾಜ. ಪೂರ್ತ್ ಅರ್ಥ ಆಯ್ತಾ ರಕ್ಷಿತಾ? ಮಾಲು ಅಣ್ಣ ಇಲ್ಲಿ ಬನ್ನಿ. ಕನ್ಫ್ಯೂಸ್ ಆಗೋಯ್ತು. ಇದು 9 ಅನ್ಕೋಬೇಕಾ 6 ಅನ್ಕೋಬೇಕಾ? ಒಂದು ಕಣ್ಣು ಆ ಕಡೆ, ಒಂದು ಕಣ್ಣು ಈ ಕಡೆ, ಬಣ್ಣ ಬಣ್ಣದ ರೇಖೆಗಳನ್ನು ಹಾರಾಡಿದನೆ. ಥರ್ಡ್ ಒನ್ ಹೇಳಿ. ಓವರ್. ಆಡೋರಿಗೆ ಬಿಗ್ ಬಾಸ್ ಮನೆ, ಹಾರಾಡೋರಿಗೆ ನಾನೇ ಮನೆ. ಓವರ್. ರಕ್ಷಿತಾ, ಇನ್ನೊಮ್ಮೆ ಬೇಕಾದ್ರೆ ಕೇಳೋ ಪ್ರಶ್ನೆ ಹೇಳ್ತೀನಿ. ಮಾಲು ಅಣ್ಣ ಸೆಕೆಂಡ್ ಒನ್ ಹೇಳಿ ಮತ್ತೊಂದು ಸತಿ. ಸೆಕೆಂಡ್ ಪ್ರಶ್ನೆ, ಸ್ಟೈಲಿಶ್ ಜನರ ಮಧ್ಯೆ ನಮ್ಮದೊಂದು ಸ್ಟೈಲ್ ಪ್ಲೀಸ್. ಓವರ್. ಸೂಪರ್ ಅಶ್ವಿನಿ, ಸೂಪರ್. ಬಿಡ್ಬೇಡಿ, ಕ್ಯಾಪ್ಟನ್ ಆಗ್ಲೇಬೇಕು. ಕರ್ನಾಟಕ ಜೋಡಿ ಇದು, ಮರಿಬೇಡಿ. ಓವರ್. ಫುಲ್ ಕನ್ಫ್ಯೂಷನ್ ಆಗೋಯ್ತು. ಅಲ್ಲೇ ಇತ್ತು. ಅಲ್ಲ, ಇದು ಎಲ್ಲಾನು ಅಲ್ಲೇ ಇಡಬೇಕು. ಇಲ್ಲ, ನಂದಿದು ರೆಡ್ಡು. ನೀವು ತಲೆಯಲ್ಲಿ ನೆನ್ಪಿಟ್ಕೋಬೇಕು. ಇಲ್ಲ, ಅದಕ್ಕೆ ಅರ್ಧ ಇಟ್ಕೊಂಡಿದ್ದೀನಿ. 3 2 2. ಋಣಾತ್ಮಕತೆಯ ಒಡೆಯ ಇವನೇ ಅಲ್ವಾ? ಋಣಾತ್ಮಕತೆಯ ಒಡೆಯ ಇವನೇ. ಅಶ್ವಿನಿ ಸಿಕ್ತಾ 4? 3 ಸಿಕ್ಕಿದೆ. 3 ಸಿಕ್ಕಿದೆ. ಓವರ್. ಒಂದು ಕಣ್ಣು ಆ ಕಡೆ, ಒಂದು ಕಣ್ಣು ಈ ಕಡೆ, ಬಣ್ಣ ಬಣ್ಣದ ರೇಖೆಗಳನ್ನು ಹರಡಿದನೆ. ಒಂದು ಕಣ್ಣು ಆ ಕಡೆ, ಒಂದು ಕಣ್ಣು ಈ ಕಡೆ, ಬಣ್ಣ ಬಣ್ಣದ ರೇಖೆಗಳನ್ನು ಹರಡಿದ್ದಾನೆ. ಅದನ್ನ ಕಿತ್ತಾಕ್ಬಿಟ್ಟಿರ, ಆಮೇಲೆ ನಂಗೆ ಕೊಡಲ್ಲ. ಕಿತ್ತಾಕ್ಬಿಟ್ಟಿರ ಆಮೇಲೆ, ಐ ಮೀನ್ ಲಾಕು. ಮಿಸ್ ಮಾಡಿದೆ ನಂಬರ್ಸ್ನ. ನಂಬರ್ ಕರೆಕ್ಟ್ ಆಗಿದ್ರೆ ಬರುತ್ತೆ ಅಶ್ವಿನಿ. 1 ನಿಮಿಷ ಸರ್. ಆರಾಮಾಗಿ ಮಾಡಿ. ಇದನ್ನ ಕಿತ್ತಾಕ್ಬೇಡಿ. ಇಲ್ಲ. ಧನುಷ್ಗೆ ಹೇಳಿ ಬೇಕಾದ್ರೆ ನಂಬರು. ನನ್ನ ನಂಬರ್ಸ್ ಇದೆ ಅಲ್ಲ, ನೀವು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಕೊಡ್ತೀನಿ ನಿಮ್ಗೆ. ಅಲ್ಲೇ ವಾಪಸ್ ಇಟ್ಬಿಟ್ಟು ನೀವು ಬರಬೇಕು. ನೆನಪಾಗ್ತಿಲ್ಲ. ರಕ್ಷಿತಾ, ಸೆಕೆಂಡ್ ಕ್ವಶನ್, ಸ್ಟೈಲಿಶ್ ಜನರ ಮಧ್ಯೆ ನಮ್ಮದೊಂದು ಸ್ಮೈಲ್ ಪ್ಲೀಸ್. ಅವ್ರು ಹೋದ್ರಾ? ಮಾಲು ಅಣ್ಣ, ಅರೆ ಸಾರಿ ಮಾಲು ಅಣ್ಣ, ನೀವು ಫುಲ್ ರಿಪೀಟ್ ಮಾಡಿ. ಆಡೋರಿಗೆ ಬಿಗ್ ಬಾಸ್ ಮನೆ, ಹಾರಾಡೋರಿಗೆ ನಾನೇ ಮನೆ. ಓವರ್. ಅಶ್ವಿನಿ ಅವರೇ, ರಿಪ್ಲೈ ಮಾಡಿ. ಓವರ್. ಇದು ಸಿಕ್ಕ ಮೇಲೆ ಹೇಳಿ, ನಾನು 4ನೇದು ಹೇಳ್ತೀನಿ. ಸಿಕ್ತು. ಆಡೋರಿಗೆ ಬಿಗ್ ಬಾಸ್ ಮನೆ, ಹಾರಾಡೋರಿಗೆ ನಾನೇ ಮನೆ. ಇದು ಎಷ್ಟನೇ ಒಗಟು ಅಭಿ? ಓವರ್. ಋಣಾತ್ಮಕತೆಯ ಒಡೆಯ ನಾನು, ನನ್ನನ್ನೇ ಗೆಲ್ಲುವೆಯ ನೀನು. ಇದ್ದೇ ಅಲ್ವಾ ಋಣಾತ್ಮಕತೆಯ ಒಡೆಯ? ರಕ್ಷಿತಾ, ಮತ್ತೊಮ್ಮೆ ಹೇಳ್ಬೇಕಾ? ಕೇಳ್ಕೋ. ಮಾಲು ಅಣ್ಣ, ಎಲ್ಲಿದ್ದೀರಾ ನೀವು? ಇಲ್ಲಿ ಅದನ್ನ ನನಗೆ ಚಾವಿ ಉಂಟು. ಚಾವಿಲ್ಲ, ಅದಕ್ಕೆ ಅದಕ್ಕೈತೆ. ಇಲ್ಲ, ನನಗೆ ಗೊತ್ತಿಲ್ಲ. ಬಟ್
ನಂಬರ್ ಸರಿಯಾಗಿ ನೆನ್ಪಿಟ್ಕೊಂತಿಲ್ಲ? ಇಲ್ಲ. ನಂಬರ್ ಗೊತ್ತಿಲ್ಲ? ಇಲ್ಲಿ ಬನ್ನಿ, ಇದೆ 3 ಅಲ್ವಾ? ಹಾ, ಇಲ್ಲಿಗೆ ಬರಬೇಕು. ಕತೆಯ ಒಡೆಯ ಯಾರು? ಮೊಬೈಲ್ ಫೋನ್ 768. ನೀವು ಕಾಂಬಿನೇಷನ್ ಟ್ರೈ ಮಾಡ್ಬಿಡಿ ಸರ್. ಒಂದು ನಿಮಿಷ ಸೈಲೆಂಟ್ ಆಗಿರಿ. ಒಗಟ್ಟದ ಆನ್ಸರ್ ಗೊತ್ತಾಗಿದೆ, ಬಟ್ ಅಲ್ಲಿ ಚೀಟಿ ಇಲ್ಲ, ಅದಕ್ಕೆ ಟೆನ್ಷನ್ ಆಗ್ತಿದೆ. ರಿಲ್ಯಾಕ್ಸ್ ಆಗಿ ಹುಡುಕಿ, ನೋ ಪ್ರಾಬ್ಲಮ್, ಅಲ್ಲೇ ಇರುತ್ತೆ, ರಿಲ್ಯಾಕ್ಸ್ ಆಗಿ ಹುಡುಕಿ. ಓವರ್. ಇದು ನಮ್ದಲ್ವಾ? ಹಾ, ನಂಗೆ ಎಲ್ಲ ಕಡೆ ಇದೇ ಬ್ಲೂ ಸಿಕ್ಕಿರೋದು. ಹಲೋ ಅಭಿ, ಓಕೆ ಸಿಕ್ಕಿದೆ, ನೋಡೋಣ, ನಾನು ಟ್ರೈ ಮಾಡ್ತೀನಿ. ಇದೇನೆ ಅನ್ಸುತ್ತೆ, ಅಲ್ಲೇ ಇಡ್ತೀನಿ. 6987 ನನಗೆ ಮಾಫ್ ಮಾಡಿ ಮಾಲು ಅಣ್ಣ. ಯಾಕೆ ಕಷ್ಟ ಆಗ್ತಾ ಇದೆ ಅಶ್ವಿನಿ? ಒಂದು ನಿಮಿಷ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗೋಯ್ತು ನಂಬರು. ಕನ್ಫ್ಯೂಸ್ ಹೆಂಗೆ? 4 ನಂಬರ್ ಅಲ್ಲ. ಇರಿ 1 2 3 4. ಒಂದು ನಿಮಿಷ ಸರ್. 8678. ಸಮಾಧಾನ, ಗಡಬಡಿಸ್ಬೇಡ, ಸಮಾಧಾನ ಮಾಡು. ಚೈತ್ರ, ಇನ್ನೊಂದ್ಸಲ ಒಗಟ್ಗಳು ಹೇಳ, ನಾಪ್ಕ ಬರಕ್ಕೆ. ನಂಬರ್ ಮತ್ತೆ ಬೇರೆ ಅದಾವ ನೋಡು. ಫಸ್ಟ್ ಇಂದ್ರ ಕ್ವಶನ್ ಹೇಳ ಇನ್ನೊಮ್ಮೆ. ಬೇಡ ಮಾಲ್ವಣ್ಣ, ಮಾತಾಡಬೇಡಿ. ಎಸ್ ಅಭಿ, ಕಮಾನ್ ಅಭಿ, ಕಮಾನ್. ಬನ್ನಿ ಆಂಜನೇಯ, ಗಣಪತಿ ಬಾಲ್ಸಿಂಗು. ಅಮ್ಮ, ಇಲ್ಲಿ ಬನ್ನಿ. ಏನಾಗಿತ್ತು ಗೊತ್ತಾ? ನನ್ನ ಚೀಟಿನ ಬೇರೆಯವ್ರು ಎತ್ಕೊಂಡಿದ್ರು. ನಾನು ನಂದಲ್ವಾ ಅದು ಅಂತ. ಸ್ಕೈ ಬ್ಲೂ ಅಲ್ಲೇ ಇತ್ತು, ಋಣಾತ್ಮಕತೆಯ ವಲಯ, ಅಲ್ಲೇ ಹುಡುಕ್ತಿದ್ದೀನಿ. ಅವ್ರು ಯಾರೋ ಎತ್ಕೊಂಡು ಹೋಗಿದ್ರು. ಬಿಗ್ ಬಾಸ್ ಈ ಆಟನ ಅಭಿ ಮತ್ತು ಸ್ಪಂದನ ಅವರು, ಚೈತ್ರ ಅವರು ಈ ಆಟನ ಗೆದ್ದಿದ್ದಾರೆ. ಮಧ್ಯರಾತ್ರಿ 1:55. ಇದು ಬಿಗ್ ಬಾಸ್. ಚೈತ್ರ ಬದಲಿಯ ಆಟಗಾರ್ತಿಯಾಗಿ ಆಡಿದ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ಪಂದನ ಅಭಿಷೇಕ್ ಜೋಡಿ ಗೆದ್ದು ಬಿಗ್ ಬಾಸ್ ಸೀಸನ್ 12 ಮನೆಯ ಮೊಟ್ಟ ಮೊದಲ ಜೋಡಿ ಕ್ಯಾಪ್ಟನ್ಗಳಾಗಿದ್ದಾರೆ ಸ್ಪಂದನ ಹಾಗೂ ಅಭಿಷೇಕ್. ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಧನುಷ್, ಕೂಡಲೇ ಮನೆಯ ನಿರ್ವಹಣೆಯ ಜವಾಬ್ದಾರಿ ಹಾಗೂ ಕ್ಯಾಪ್ಟನ್ ಬೆಡ್ರೂಮನ್ನು ಸ್ಪಂದನ ಹಾಗೂ ಅಭಿಷೇಕ್ ಅವರಿಗೆ ಹಸ್ತಾಂತರಿಸಿ. ಶುಭವಾಗಲಿ. ಗೊತ್ತಾಯ್ತಾ ಇವಾಗ ಯಾರಿಗೆ ಯಾವ ಡಿಪಾರ್ಟ್ಮೆಂಟ್ ಕೊಡ್ಬೇಕು ಅಂತ? ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಡಿ ಟೈಮ್ ಇಲ್ಲ, ಖಾಲಿ ಮಾಡಬೇಕು. ನಡಿ ಖುಷಿ ಪಡ್ಬೇಕಾ? ಬೇಜಾರು. ಅಯ್ಯೋ ಬಾರಿ, ಅದೆಲ್ಲ ಪರವಾಗಿಲ್ಲ. ಫಸ್ಟ್ ಹೋಗಿ ಕ್ಯಾಪ್ಟನ್ ರೂಮ್ ಬೇಗ ಖಾಲಿ ಮಾಡಬೇಕು ನಾವು ಮನೆನ. ಸೂಪರ್, ಥ್ಯಾಂಕ್ ಯು. ಐ ಥಾಟ್ ನೀವೇ ಪಾಪ ಅದು ಕನ್ಫ್ಯೂಸ್ ಆದ್ರೆ ಅಂತ. ಬಟ್ ಡೋಂಟ್ ಕ್ರೈ. ಏನ್ರಿ ಕುತ್ಕೊಂಡೆ ವಿನ್ ಆಗ್ಬಿಟ್ರಲ್ರಿ. ಮುಟ್ನಿಲ್ಲ ಪಟ್ನಿಲ್ಲ, ತಟ್ಟಕ್ ಬಂದ್ಬಿಟ್ರಲ್ರಿ. ನಾನು ಕ್ಯಾಪ್ಟನ್. ನಾನು ಕ್ಯಾಪ್ಟನ್. ನಾನು ವಯಸ್ಸುಕನ್ ಬಾರೆ. ಅಯ್ಯೋ ಬಾರೆ. ಇಡ್ಬೇಕಾದ್ರೆ ಏನಾಗಿದೆ, ಆ ಕಡೆದು ಈ ಕಡೆ ಆಗಿದೆ, ಈ ಕಡೆದು ಆ ಕಡೆ ಎಲ್ಲ ಆಗಿ ಮಿಕ್ಸ್ ಆಗಿದೆ. ಇಲ್ಲ ಬಾ, ಖುಷಿ ಐತಿ, ಸಾಕು. ಫಸ್ಟ್ ತೊಗೊಂಬಂದಿಲ್ಲ, ಹುಡುಕಾಡ್ಕೊಂಡ ನಂಬರ್ ಅಟ್ಟ ಕನ್ಫ್ಯೂಸ್ ಆಗೈತಿ ನಿನಗೆ. ಬಾ. ಫಸ್ಟ್ ಫೀಮೇಲ್ ಕ್ಯಾಪ್ಟನ್, ಫಸ್ಟ್ ಜೋಡಿ. ಏನೋ ಪೆಟ್ಟಿಗೆ ತರಲೇನೆ. ಸೂಪರ್ ಸ್ಟಾರ್ ಕ್ಯಾಪ್ಟನ್. ಥ್ಯಾಂಕ್ ಯು ಸರ್. ಈಗ ನಡಿ ಔಟ್. ಬಲ್ಗಾಲಿಟ್ಟು ಒಳಗಡೆ ಹೋಗಿ. ಬಾರೆ ಸೊ ಬನ್ರಿ. ನಡ್ರಿ ಎಲ್ಲ ಒಳಗೆ. ಮಂದಮ್ ಸುಮ ಫಸ್ಟ್ ನಡೀತಾ. ಬಾರೆ ಕೂತ್ಕೊಂಡ್ಬಂದ್ರೆ. ಕಂಗ್ರಾಚುಲೇಷನ್ಸ್. ಒಳ್ಳೆದಾಗ್ಲಿ. ಫಸ್ಟ್ ಲೇಡಿ ಕ್ಯಾಪ್ಟನ್ ಆಫ್ 12th ಸೀಸನ್. ಕೂತ್ಕೊಳ್ಳಿ.
ಕೂತ್ಕೊಳ್ಳೆ ಆಗಲ್ಲ ನಿಂಗೆ ಬರೋಣ ಕೂತ್ಕೊಳ್ಳಿ ಫೋಟೋ ತೆಗಿಸ್ಕೊ ಅಯ್ಯೋ ಈಗ ಕಷ್ಟಪಟ್ಟು ಆಡಿರೋರು ತುಂಬಾ ಜನ ಇದ್ರು ಅದು ಬೇರೆ ಪ್ರಶ್ನೆ ನಾನು ಫಸ್ಟ್ಗೆ ಮನ್ಸಾರೆ ಕಷ್ಟಪಟ್ಟು ಆಡಿದೀನಿ ಅದಕ್ಕೆ ಅಲ್ಲ ಸರ್ ಆಡಿದ್ದೆ ಅದು ಬೇರೆ ಪ್ರಶ್ನೆ. ಚೈತ್ರ ಒಬ್ಬ ಅಭ್ಯರ್ಥಿ ಬಂದ್ರು ಗೆದ್ರು ಆಮೇಲೆ ನೀನ್ ಕ್ಯಾಪ್ಟನ್ ಅದು ಬೇರೆ ಪ್ರಶ್ನೆ. ಬಟ್ ಕ್ಯಾಪ್ಟನ್ ಆದೆ ಓಕೆನಾ? ಸಂತೋಷನಾ? ಈಗ ಖುಷಿನಾ? ಕ್ಯಾಪ್ಟನ್ ಆಗಿದೆ ಖುಷಿಯಾಗಿದೆ. ನಾವ್ ಯಾವ್ದಕ್ಕೂ ಒಂದು ಇಮ್ಯುನಿಟಿ ಸಿಗ್ತದೆ ಸೇವ್ ಆಗೋಕೆ ಈ ವಾರ. ನಾಮಿನೇಷನ್ ಆಗಿದೆ ತಾನೆ? ಫಸ್ಟ್ ಏನಾಯ್ತು, ಇವ್ರು ಯಾರು ಉಸ್ತುವಾರಿಗಳು ನನ್ನ ಜೊತೆ ಇಲ್ಲ, ಎಲ್ಲ ಅಲ್ಲಿ ಇಲ್ಲಿ ಇದ್ದಾರೆ. ನಂಬರ್ ಅಟ್ಲೀಸ್ಟ್ ತೆಗಿಬೇಡಿ ಅಂತಾರು ಹೇಳ್ಬೇಕು ತಾನೆ. ಇಲ್ಲಿ ನೋಡಿ, ಇದು ನಂದೇ ನಂಬರ್, ಇದು ಲಾಸ್ಟ್ದು. ನಾನೆಲ್ಲ 3 ತೆಕ್ಕೊಂಬಂದ್ಬಿಟ್ಟಿದ್ದೀನಿ. ಇದು 1 ನಂಬರ್, ಲಾಸ್ಟ್ ನಂಬರು 9. ನೀವ್ ಏನಕ್ಕೆ ನಂಬರ್ ತೆಗೆದ್ರಿ ಸರ್? ಅಲ್ಲಿ ನಂಬರ್ಗಳನ್ನ ತೆಗೆದ್ಬಿಟ್ಟು ನಾನೇನ್ ಮಾಡಿದೆ, ಐ ಡೋಂಟ್ ನೋ, ಮರ್ತ್ಗಿರ್ತು ಹೋಗ್ಬಿಟ್ರೆ ಅಂತ ನಾನೇನ್ ಮಾಡಿದೆ, ತೆಗೆದ್ ನಂಬರ್ ಜೋಬಲ್ಲಿ ಸೀಕ್ವೆನ್ಸ್ ಹೋಗ್ಬಿಡುತ್ತಲ್ಲ. ಅದೇನೆ ನನ್ಗೆ ತಲೆಗೆ ಒಳಿಲಿಲ್ಲ ಸರ್ ನನಗೆ. ನಾನು ಕ್ಯಾಪ್ಟನ್ ಆದೆ. ಇನ್ನೇನವ ಸಾಕು, ನಮ್ಗೆಲ್ಲ ಕನ್ಸಾಗೆ ಉಳ್ಕೊಬಿಟ್ಟದೇನೋ ಇದು. ಕ್ಯಾಪ್ಟನ್ಸಿ ಓಟಕ್ಕೂ ಹೋಯ್ತೇ ಇಲ್ಲ. ಕೂತ್ಕಮಿ ಅಯ್ಯ ನಾನು ಸಾವಂತಿ ಮಗಳೇ ಕೂತ್ಕೋ. ಅಲ್ಲ ಅದು ಎಂತವ್ರಿಗೂ ಗೊತ್ತಾಗ್ಬಿಡತ್ತೆ ಬಿಡಿ. ಕಿರಿಸ್ತವ್ರೆ ನೀವು ಟೆನ್ಷನ್ ಮಾಡಬೇಡಿ, ಯಾಕೆಂದ್ರೆ ಅವರು ಫಸ್ಟ್ ಲೇಡೀಸ್ ಕ್ಯಾಪ್ಟನ್ ಅಲ್ಲ, ಅವರು ಜೋಡಿ ಕ್ಯಾಪ್ಟನ್. ನೀವು ಫಸ್ಟ್ ಲೇಡೀಸ್ ಕ್ಯಾಪ್ಟನ್ ಒಬ್ಬರೇ ಸಪ್ರೇಟ್ ಆಗ್ಬೋದು. ಅಶ್ವಿನಿ ಮ್ಯಾಮ್ ಅವರಿಗೆ ಪ್ರೈವೇಟ್ ಅಶ್ವಿನಿ ಮ್ಯಾಮ್ ಇದರಲ್ಲಿ ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಾ ಅಲ್ಲ, ನೀವು ನೋ ದಟ್ ಎಲ್ಲ ಟಾಸ್ಕ್ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಆಡಿದ್ದೀರಾ. ಬನ್ನಿ ಲೇಡಿ ಕ್ಯಾಪ್ಟನ್ ಅಟ್ಲೀಸ್ಟ್ ಆಗ್ಬೇಕು. ಹೌದು, ತುಂಬ ಆಸೆ ಇತ್ತು. ಎಲ್ಲ ನಮ್ದೆ. ಬಾ ಮಲ್ಕೋ. ಹೇ ಬಾರೋ ಗಿಲ್ಲಿ. ನಾವು ಪರ್ಮಿಷನ್ ತಗೊಂಡೆ ಬಂದಿರೋದು. ನೀನು ಅಪ್ನೇಲೆ ಕ್ಯಾಪ್ಟನ್. ಇಬ್ರು ಕ್ಯಾಪ್ಟನ್ ಬಾ. ಆಯ್ತಿರಣ ಹೇಳಿದ್ದು ತಪ್ಪ ಕಾಣಿಸ್ತಿದೆ ನೋಡಿದ್ರೆ. ಒಂಥರ ಬೆಡ್ ಮೆತ್ ಕದ ಇದಕ್ಕನ ಆಪೋಸಿಟ್ ಬಾರೆ. I am so happy I chose you. Congrats. Enjoy this moment. Enjoy. ತಡರಾತ್ರಿ 2:20. ಬಂದ್ರು ಅಶ್ವಿನಿ ಬಂದ್ರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹ್ಯಾಪಿ ಫಾರ್ ಯು ಬೋತ್. ಕಂಗ್ರಾಟ್ಸ್. ಅಭಿ ಸೆಕೆಂಡ್ ಟೈಮ್. ಮದುವೆ ನೋಡಪ್ಪ. ಕಾಂಗ್ರ್ಯಾಚುಲೇಷನ್. ಅದು ಇದು ಅದೇನೋ ಒಗಟು ಹೇಳ್ಬಿಟ್ಟು ಓವರ್ ಅಂತ ಅವ್ರು ಅಲ್ಲಿ ಇನ್ನೊಂದ್ಸತಿ ಹೇಳಿದ್ರೆ ನಿಂದ ಯಾಕೋ ಜಾಸ್ತಿ ಓವರ್ ಆಯ್ತು ಅಂತ ನೀಟಾಗಿ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಹೇಳ್ದೆ ಗೊತ್ತಾ ನಾನು, ಓವರ್ ಹೇಳಿ ನಂಗೆ ಗೊತ್ತಾಗಬೇಕಲ್ಲ, ಅವ್ರಿಗೆ ಗೊತ್ತಾಗ್ತಾ ಇದೆಯಲ್ವ ಅಂತ. ಅಶ್ವಿನಿ ಅವರೇ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ಅವ್ರದಂತೂ ತುಂಬಾ ಓವರ್ ಆಯ್ತು. ತುಂಬಾ ಪ್ಯಾನಿಕ್ ಮಾಡ್ತಿದ್ರು ನನಗೆ. ಅಯ್ಯೋ ಸಖತ್ ಪ್ಯಾನಿಕ್. ನಾನು ಹೇಳ್ದೆ ಸರ್ ಸ್ಟಾಪ್ ಮಾಡ್ತಿದ್ದೀನಿ ಇರಿ ಅಂತ. ಅವರು ಇದಾಗಿದ್ದಾರೆ ಹಾಳಾಯ್ತಾರ ಕಾರಣನೇ ಈ ಓವರ್ ಕಾನ್ಫಿಡೆನ್ಸ್. ಸರಿಯಾ? ಸುಮ್ಮನಿರು.